ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಈ ಮುಂಜಾನೆಯ ಸಮಯದಲ್ಲಿ ನಿಮ್ಮೆಲ್ಲರನ್ನು ಆನ್ಲೈನ್ ಸರ್ವಿಸ್ಗೆ ಆಹ್ವಾನಿಸುತ್ತೇವೆ. ಈ ಸಮಯದಲ್ಲಿ ದೇವರು ತಾನೇ ಆರಾಧನೆಯನ್ನು ಆಶೀರ್ವದಿಸುವ ಹಾಗೆ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿ ಆರಾಧನೆಯನ್ನು ಆರಂಭಿಸೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿಸುವ ನಮ್ಮ ಪರಲೋಕ ತಂದೆಯಾದ ದೇವರೇ, ಈ ಮುಂಜಾನೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಕರ್ತನೇ, ನಿನ್ನ ಮಕ್ಕಳಾದ ನಮ್ಮನ್ನು ಪ್ರೀತಿ ಮಾಡಿ ಆಶೀರ್ವದಿಸಿ ದೇವರೇ, ಈ ದಿನದಲ್ಲಿ ಆರಾಧನೆಯಲ್ಲಿ ಪಾಲ್ಗೊಳ್ಳುವ ಹಾಗೆ ನೀನು ಸಹಾಯ ಮಾಡಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ದೇವ, ನೀನು ವಾಗ್ದಾನ ಮಾಡಿದೆ, ಸ್ವಾಮಿಯಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಕೂಡಿ ಬಂದಿರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಎಂಬುದಾಗಿ ಈ ದಿನದಲ್ಲಿ ಕರ್ತನೇ ನಿನ್ನನ್ನು ಆರಾಧಿಸುತ್ತಿರುವಂಥ ಸ್ವಾಮಿ, ಪ್ರತಿಯೊಂದೊಂದು ಕುಟುಂಬಗಳ ಮಧ್ಯದಲ್ಲಿ ಪರಿಶುದ್ಧಾತ್ಮನು ತಾನೇ ಸಂಚರಿಸಿ ನೀನು ಕ್ರಿಯೆ ಮಾಡಿ ಅದ್ಭುತ ಮಾಡಿ ಆಶೀರ್ವದಿಸಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಈ ಆರಾಧನೆಯ ಆರಂಭದಿಂದ ಮುಕ್ತಾಯದವರೆಗೂ ದೇವರೇ ನಿನ್ನ ಆತ್ಮನಿಂದ ನಡೆಸು ಸ್ವಾಮಿ. ಸ್ತುತಿ ಆರಾಧನೆಯನ್ನು ಆಶೀರ್ವದಿಸು. ನಿನ್ನ ವಾಕ್ಯಗಳ ಮೂಲಕವಾಗಿ ನಿನ್ನ ಪ್ರಜೆಗಳೊಟ್ಟಿಗೆ ನೀನು ಮಾತಾಡು ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಆಶೀರ್ವದಿಸು, ನಿನ್ನ ಕೃಪೆಯಿಂದ ನಡೆಸು ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆಯೇ, ಆಮೆನ್. ದೇವರಿಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಕೆಲವು ಹಾಡುಗಳನ್ನು ಹಾಡಿ ನಾವೆಲ್ಲರೂ ಕರ್ತನಾದ ದೇವರನ್ನು ಆರಾಧಿಸೋಣ. ಹಾಡು ಗೊತ್ತಿರುವವರು ನಮ್ಮ ಜೊತೆಯಲ್ಲಿ ಸೇರಿ ಉತ್ಸಾಹದಿಂದ ಹಾಡಿ ಕರ್ತನನ್ನು ನಾವು ಮಹಿಮೆಪಡಿಸೋಣ. ಹಲ್ಲೆಲೂಯಾ. Thank you, Jesus. ಸೈತಾನನಿಗೆ ಸವಾಲ್ ಬಿಡುವ ಸಂತತಿ ನಾವು, ಸೈನ್ಯಗಳ ದೇವರ ಮಕ್ಕಳು ನಾವು. ಸೈತಾನನಿಗೆ ಸವಾಲ್ ಬಿಡುವ ಸಂತತಿ ನಾವು, ಸೈನ್ಯಗಳ ದೇವರ ಮಕ್ಕಳು ನಾವು. ಸವಾಲನ್ನು ಎದುರಿಸು ಸೈತಾನನೇ ನೀಯೇ ಮಾಡಿ, ಸವಾಲನ್ನು ಎದುರಿಸು ಸೈತಾನನೇ ನೀಯೇ ಮಾಡಿ. ಸವಾಲ್ 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 ಸವಾಲು, ನಾವು ಪೌಲನಂತೆ ನಿನಗೆ ಬಿಡುವ ಸವಾಲು. ಸವಾಲ್ 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 ಸವಾಲು, ನಾವು ಪೌಲನಂತೆ ನಿನಗೆ ಬಿಡುವ ಸವಾಲು. ಸೈತಾನಿಗೆ ಹೇ ಸೈತಾನಿಗೆ ಸೈತಾನಿಗೆ ಸವಾಲ್ ಬಿಡುವ ಸಂತತಿ ನಾವು, ಸೈನ್ಯಗಳ ದೇವರ ಮಕ್ಕಳು ನಾವು. ಸೈತಾನಿಗೆ ಸವಾಲ್ ಬಿಡುವ ಸಂತತಿ ನಾವು, ಸೈನ್ಯಗಳ ದೇವರ ಮಕ್ಕಳು ನಾವು. ಮರಣಕರವಾದದೊಂದು ನಮ್ಮನ್ನು ಮುಟ್ಟದು, ಆತ್ಮನಾದ ದೇವರಿರುವ ಭಯವು ನಮಗಿಲ್ಲ. ಮರಣಕರವಾದದೊಂದು ನಮ್ಮನ್ನು ಮುಟ್ಟದು, ಆತ್ಮನಾದ ದೇವರಿರುವ ಭಯವು ನಮಗಿಲ್ಲ. ಸವಾಲ್ 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 ಸವಾಲು, ನಾವು ದಾವಿದನಂತೆ ನಿನಗೆ ಬಿಡುವ ಸವಾಲು. ಸವಾಲ್ 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 ಸವಾಲು, ನಾವು ದಾವಿದನಂತೆ ನಿನಗೆ ಬಿಡುವ ಸವಾಲು. ಸೈತಾನಿಗೆ ಹೇ ಸೈತಾನಿಗೆ ಸೈತಾನಿಗೆ ಸವಾಲ್ ಬಿಡುವ ಸಂತತಿ ನಾವು, ಸೈನ್ಯಗಳ ದೇವರ ಮಕ್ಕಳು ನಾವು. ಸೈತಾನಿಗೆ ಸವಾಲ್ ಬಿಡುವ ಸಂತತಿ ನಾವು, ಸೈನ್ಯಗಳ ದೇವರ ಮಕ್ಕಳು ನಾವು. ಶತ್ರಜ್ಞ ಶಕ್ತವೆಂಬೆಗೋ ಆತ್ಮ ನಮ್ಮಲ್ಲಿ, 7ರಷ್ಟು ಬೆಂಕಿ ಉರಿದರೂ ಭಯವು ನಮಗಿಲ್ಲ. ಶತ್ರಜ್ಞ ಶಕ್ತವೆಂಬೆಗೋ ಆತ್ಮ ನಮ್ಮಲ್ಲಿ, 7ರಷ್ಟು ಬೆಂಕಿ ಉರಿದರೂ ಭಯವು ನಮಗಿಲ್ಲ. ಸವಾಲ್ 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 ಸವಾಲು, ನಾವು ದಾನಿಯೇಲಂತೆ ನಿನಗೆ ಬಿಡುವ ಸವಾಲು. ಸವಾಲ್ 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 ಸವಾಲು, ನಾವು ದಾನಿಯೇಲಂತೆ ನಿನಗೆ ಬಿಡುವ ಸವಾಲು. ಸೈತಾನಿಗೆ ಹೇ ಸೈತಾನಿಗೆ ಸೈತಾನಿಗೆ ಸವಾಲ್ ಬಿಡುವ ಸಂತತಿ ನಾವು, ಸೈನ್ಯಗಳ ದೇವರ ಮಕ್ಕಳು ನಾವು. ಸೈತಾನಿಗೆ ಸವಾಲ್ ಬಿಡುವ ಸಂತತಿ ನಾವು, ಸೈನ್ಯಗಳ ದೇವರ ಮಕ್ಕಳು ನಾವು. ಯೌವನದ ಪಾಪಗಳನ್ನು ದೂರ ತಳ್ಳುವೆವು, ಯೌವನಸ್ಥರನ್ನು ಕರ್ತನ ಬಳಿಗೆ ತರುವೆವು. ಯೌವನದ ಪಾಪಗಳನ್ನು ದೂರ ತಳ್ಳುವೆವು, ಯೌವನಸ್ಥರನ್ನು ಕರ್ತನ ಬಳಿಗೆ ತರುವೆವು. ಸವಾಲ್ 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 ಸವಾಲು, ನಾವು ಯೋಸೇಫನಂತೆ ನಿನಗೆ ಬಿಡುವ ಸವಾಲು. ಸವಾಲ್ 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 ಸವಾಲು, ನಾವು ಯೋಸೇಫನಂತೆ ನಿನಗೆ ಬಿಡುವ ಸವಾಲು. ಸೈತಾನಿಗೆ ಹೇ ಸೈತಾನಿಗೆ ಸೈತಾನಿಗೆ ಸವಾಲ್ ಬಿಡುವ ಸಂತತಿ ನಾವು, ಸೈನ್ಯಗಳ ದೇವರ ಮಕ್ಕಳು ನಾವು. ಸೈತಾನಿಗೆ ಸವಾಲ್ ಬಿಡುವ ಸಂತತಿ ನಾವು, ಸೈನ್ಯಗಳ ದೇವ
ದಾಟುವೆವು, ಕ್ರಿಸ್ತನಿಂದ ಸೈನ್ಯದೊಳಗೆ ಹಾದು ಹೋಗುವೆವು, ಆತನ ಬಲದಿಂದಲೇ ನಾವು ಬೆಟ್ಟವ ದಾಟುವೆವು. ಸವಾಲ್ 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 ಸವಾಲು, ನಾವು ಯೇಸುವಿನಂತೆ ನಿನಗೆ ಬಿಡುವ ಸವಾಲು. ಸವಾಲ್ 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 ಸವಾಲು, ನಾವು ಯೇಸುವಿನಂತೆ ನಿನಗೆ ಬಿಡುವ ಸವಾಲು. ಸೈತಾನಿಗೆ 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 ಸವಾಲ್ ಬಿಡುವ ಸಂತತಿ ನಾವು, ಸೈನ್ಯಗಳ ದೇವರ ಮಕ್ಕಳು ನಾವು. ಸೈತಾನಿಗೆ ಸವಾಲ್ ಬಿಡುವ ಸಂತತಿ ನಾವು, ಸೈನ್ಯಗಳ ದೇವರ ಮಕ್ಕಳು ನಾವು. ಸವಾಲನ್ನು ಎದುರಿಸು ಸೈತಾನನೇ ನೀಯೇ ಮಾಡಿ, ಸವಾಲನ್ನು ಎದುರಿಸು ಸೈತಾನನೇ ನೀಯೇ ಮಾಡಿ. ಸವಾಲ್ 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 ಸವಾಲು, ನಾವು ಪೌಲನಂತೆ ನಿನಗೆ ಬಿಡುವ ಸವಾಲು. ಸವಾಲ್ 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 ಸವಾಲು, ನಾವು ಪೌಲನಂತೆ ನಿನಗೆ ಬಿಡುವ ಸವಾಲು. ಸೈತಾನಿಗೆ 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 ಸವಾಲ್ ಬಿಡುವ ಸಂತತಿ ನಾವು, ಸೈನ್ಯಗಳ ದೇವರ ಮಕ್ಕಳು ನಾವು. ಸೈತಾನಿಗೆ ಸವಾಲ್ ಬಿಡುವ ಸಂತತಿ ನಾವು, ಸೈನ್ಯಗಳ ದೇವರ ಮಕ್ಕಳು ನಾವು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ಒಂದು ತಮಿಳು ಹಾಡನ್ನು ಹಾಡಿ ದೇವರನ್ನು ನಾವು ಈ ಸಮಯದಲ್ಲಿ ಮಹಿಮೆಗೊಳಿಸೋಣ. ಘನತೆಗೂ ಮಹಿಮೆಗೂ ಪಾತ್ರರೇ, ಎಲ್ಲರೂ ಉತ್ಸಾಹದಿಂದ ಹಾಡನ್ನು ಆರಾಧಿಸೋಣ, ಕೈಗಳನ್ನು ತಟ್ಟುತ್ತಾ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. கனத்துக்கும் மகிமைக்கும் பாத்திரரை உம்மை துதித்து பாடுகிறோம். கிருப பெருகுதப்பா, உங்க மகிமை இறங்குதப்பா. கனத்துக்கும் மகிமைக்கும் பாத்திரரை உம்மை துதித்து பாடுகிறோம். கிருப பெருகுதப்பா, உங்க மகிமை இறங்குதப்பா. மகிமைக்கு பாத்திரரை உம்மை துதித்து பாடுகிறோம். கிருப பெருகுதப்பா, உங்க மகிமை இறங்குதப்பா. ಉತ್ಸಾಹದಿಂದ ಕೈಗಳನ್ನು ತಟ್ಟುತ್ತಾ ಕರ್ತನಾದ ದೇವರನ್ನ ಈ ಸಮಯದಲ್ಲಿ ಆರಾಧಿಸೋಣ. ಥ್ಯಾಂಕ್ ಯು ಜೀಸಸ್. இரண்டு மூன்று பேர்கள் ஒரு மனமாய் துதித்தார். இரண்டு மூன்று பேர்கள் ஒரு மனமாய் துதித்தார். நான் இருப்பேன் என்றீரே, என் துதியில் வாழ்பவரே. நான் இருப்பேன்
மகிமைக்கும் பாத்திரரை உம்மை துதித்து பாடுகிறோம். கிருபை பெருகுதப்பா, உங்க மகிமை இறங்குதப்பா. கிருபை பெருகுதப்பா, உங்க மகிமை இறங்குதப்பா. உம்மை மகிமைப்படுத்துகிறார் எந்த ஸ்தானத்திலும். உம்மை மகிமைப்படுத்துகிற எந்த ஸ்தானத்திலும் இறங்கி வந்திடுவே, எங்களை ஆசீர்வதித்திடுவே. இறங்கி வந்திடுவே, எங்களை ஆசீர்வதித்திடுவே. ஆராதனை 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 ஆராதனை. கனத்துக்கும் மகிமைக்கும் பாத்திரரை உம்மை துதித்து பாடுகிறோம். கிருபை பெருகுதப்பா, உங்க மகிமை இறங்குதப்பா. கனத்துக்கும் மகிமைக்கும் பாத்திரரை உம்மை துதித்து பாடுகிறோம். கிருபை பெருகுதப்பா, உங்க மகிமை இறங்குதப்பா. ஆராதனை 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 ஆராதிசோனா ஆராதனை 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 ஆராதனை. Praise the Lord. Hallelujah. ಈ ಸಮಯದಲ್ಲಿ ನಾವೊಂದು ತೆಲುಗು ಹಾಡನ್ನು ಹಾಡಿಕೊಂಡು ಕರ್ತನಾದ ದೇವರನ್ನು ನಾವು ಆರಾಧಿಸೋಣ. ಎಲ್ಲ ಘನತೆಯು ಮಹಿಮೆಯು ಕರ್ತನಾದ ದೇವರಿಗೆ ಸಲ್ಲಲಿ. ಸ್ತೋತ್ರಂ ಚೆಲ್ಲಿಂತುಮು, ಸ್ತುತಿ ಸ್ತೋತ್ರಂ ಚೆಲ್ಲಿಂತುಮು. ಈ ಹಾಡನ್ನು ಹಾಡುತ್ತಾ ನಾವೆಲ್ಲರೂ ಕರ್ತನಾದ ದೇವರನ್ನ ಮಹಿಮೆ ಪಡಿಸೋಣ. ಉತ್ಸಾಹದಿಂದ స్తోత్రం చెల్లింతుము, స్తుతి స్తోత్రం చెల్లింతుము. స్తోత్రం చెల్లింతుము, స్తుతి స్తోత్రం చెల్లింతుము. యేసునాథుని మేలులు తలచి, యేసునాథుని మేలులు తలచి స్తోత్రం చెల్లింతుము, స్తుతి స్తోత్రం చెల్లింతుము. ಎಲ್ಲರೂ ಸೇರಿ ಹೇಳೋಣ. స్తోత్రం చెల్లింతుము, స్తుతి స్తోత్రం చెల్లింతుము.
ಈ ಸಮಯದಲ್ಲಿ ನಾವು ಕರ್ತನಾದ ದೇವರನ್ನು ಆರಾಧಿಸೋಣ. ಇರುವಂತ ಸ್ಥಳದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮ ಮೊಣಕಾಲೂರಿ ಅಥವಾ ಎದ್ದು ನಿಂತುಕೊಂಡು ನಾವೆಲ್ಲರೂ ಈ ಸಮಯದಲ್ಲಿ ಕರ್ತನಾದ ದೇವರನ್ನ ದೃಷ್ಟಿಸಿ ನೋಡಿ ಆತನನ್ನ ಆರಾಧಿಸೋಣ. ನಾವು ಆರಾಧಿಸುವಂತ ದೇವರು ಆತನ ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವ ದೇವರು, ಆರಾಧನೆಯ ಮಧ್ಯದಲ್ಲಿ ಆತನು ವಾಸ ಮಾಡುವ ದೇವರು. ಆದುದರಿಂದ ನಮ್ಮ ಹೃದಯಗಳನ್ನ ತೆರೆಯೋಣ, ನಮ್ಮ ಮನಸ್ಸುಗಳನ್ನ ತೆರೆಯೋಣ. ನಮ್ಮ ಹೃದಯದ ಆಳದಿಂದ ಕರ್ತನಾದ ದೇವರನ್ನ ದೃಷ್ಟಿಸಿ ಈ ಸಮಯದಲ್ಲಿ ನಾವು ಆರಾಧಿಸೋಣ. ಎಲ್ಲರೂ ಬಾಯಿಗಳನ್ನು ತೆರೆದು ಆತನಿಗೆ ಸ್ತೋತ್ರಗಳನ್ನ ಸಲ್ಲಿಸೋಣ. ದೇವರು ಎಷ್ಟೋ ಉಪಕಾರಗಳನ್ನು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ, ಎಷ್ಟೋ ಸಹಾಯಗಳನ್ನ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ. ನಾವು ಎಣಿಸಲಾಗದಂತ ಮಹತ್ತಾದ ಕಾರ್ಯಗಳನ್ನ ಕರ್ತನು ನಮ್ಮ ಜೀವಿತದಲ್ಲಿ ಆತನು ಮಾಡಿದ್ದಾನೆ. ಆದುದರಿಂದ ನಾವೆಲ್ಲರೂ ಬಾಯಿಗಳನ್ನ ತೆರೆದು ಆತನನ್ನ ಕೊಂಡಾಡೋಣ, ಸ್ತುತಿ ಮಾಡೋಣ. ದೇವರು ಮಾಡಿರುವಂತ ಉಪಕಾರಗಳನ್ನು ನೆನೆಸಿ ನಾವು ಆತನಿಗೆ ಸ್ತೋತ್ರಗಳನ್ನು ಸಲ್ಲಿಸೋಣ. ಮಹಿಮೆಗೂ ಘನತೆಗೂ ಯೋಗ್ಯನಾದ ದೇವರು ನಮ್ಮ ದೇವರಾಗಿದ್ದಾನೆ. ಆರಾಧನೆಗೂ ಮಹಿಮೆಗೂ ಯೋಗ್ಯನಾದ ದೇವರು ನಮ್ಮ ದೇವರಾಗಿದ್ದಾನೆ. ಸ್ತುತಿ ಸ್ತೋತ್ರಗಳಿಗೆ ಯೋಗ್ಯನಾದ ದೇವರು ಆತನು ನಮ್ಮ ದೇವರಾಗಿದ್ದಾನೆ. ಆದುದರಿಂದ ನಮ್ಮ ಹೃದಯದ ಆಳದಿಂದ ಆತನನ್ನ ದೃಷ್ಟಿಸಿ ನೋಡಿ. ಯೇಸುವೇ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳೋಣ. ರಾಜಾದಿ ರಾಜನೇ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳೋಣ. ಕರ್ತಾದಿ ಕರ್ತನೇ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳೋಣ. ಮಹಿಮೆಯ ದೇವನೇ ನಿನಗೆ ಸ್ತೋತ್ರ 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 ಸ್ತೋತ್ರ. ನಿನ್ನನ್ನು ಆರಾಧಿಸುತ್ತೇವೆ 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 ಸ್ವಾಮಿ. ಒಳ್ಳೆಯವನೇ ನಿನಗೆ ಸ್ತೋತ್ರ ಬಲಿಗಳನ್ನು ಸಲ್ಲಿಸುತ್ತೇವೆ, ನಿನಗೆ ಸ್ತುತಿ ಯಜ್ಞಗಳನ್ನು ಸಲ್ಲಿಸುತ್ತೇವೆ ಎಂಬುದಾಗಿ ಆರಾಧಿಸೋಣ. ಎಲ್ಲರೂ ಸೇರಿ ಆರಾಧಿಸೋಣ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ದೇವರು ನಮಗೆ ದೇವರು ಕರ್ತನು ರಕ್ಷಕನು ಯಜಮಾನನು ತಂದೆಯು ತಾಯಿಯು ಸ್ನೇಹಿತನೂ ಆಗಿದ್ದಾನೆ. ಎಲ್ಲಾ ಕಾಲದಲ್ಲಿಯೂ ಎಲ್ಲ ಸಮಯದಲ್ಲಿಯೂ ನಮ್ಮನ್ನು ಕಾಯುವಂತ ಬಲವಾದ ಕೋಟೆಯು ಬಂಡೆಯು ಗುರಾಣಿಯು ಆತನಾಗಿದ್ದಾನೆ. ಆದ್ರಿಂದ ಆತನನ್ನ ದೃಷ್ಟಿಸಿ ನೋಡಿ. ನಮ್ಮ ದೇವರೇ ನಿನ್ನನ್ನೇ ನಾವು ದೃಷ್ಟಿಸಿ ನೋಡಿ ಆರಾಧಿಸುತ್ತೇವಪ್ಪ ಎಂಬುದಾಗಿ ಆರಾಧಿಸೋಣ. ಎಲ್ಲರೂ ಸೇರಿ ಆರಾಧಿಸೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನಮ್ಮ ಯಜಮಾನನೇ, ನಮ್ಮ ದೇವರೇ ನಿನಗೆ ಸ್ತೋತ್ರ. ದೇವರೇ ನನ್ನ ಆಸೆಯು ಬಯಕೆಯು ಎಲ್ಲವೂ ಸ್ವಾಮಿ ನಿನ್ನನ್ನು ಆರಾಧಿಸುವುದೇ ಆಗಿದೆ. ಕರ್ತನೇ ನಿನಗೆ ಸ್ತೋತ್ರ. ನಿನ್ನ ಚಿತ್ತವನ್ನು ನೆರವೇರಿಸುವುದೇ ಆಗಿದೆ ಅಪ್ಪ, ನನಗೆ ಸ್ತೋತ್ರ ಎಂಬುದಾಗಿ ನಮ್ಮನ್ನು ಸಮರ್ಪಿಸೋಣ. ನಮ್ಮನ್ನು ಕರ್ತನ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟವರಾಗಿ ನಾವು ಪ್ರಾರ್ಥನೆ ಮಾಡೋಣ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಯಜಮಾನನೇ ಎನ್ನೇಸು ರಾಜನೇ, ಯಜಮಾನನೇ ಎನ್ನೇಸು ರಾಜನೇ, ಎನ್ನಮೆಲ್ಲ ಏಕಮೆಲ್ಲ சித்தம் செய்வதுதானே என் எண்ணமெல்லாம் என் ஏக்கமெல்லாம் உம் சித்தம் செய்வதுதானே எஜமானனே எஜமானனே என்னேசு ராஜனே உமக்காகத்தான் வாழ்வியே உம்மைத்தானே நேசிக்கிறேன் இயேசையா உமக்காகத்தான் வாழ்வியே உம்மைத்தானே நேசிக்கிறேன் பலியாகி என்னை மீட்டீரே பலியாகி என்னை மீட்டீரே பரலோகம் திறந்தீரையா பரலோகம் திறந்தீரையா எஜமானனே எஜமானனே என்னேசு ராஜனே அப்பாவும் சந்நிதியில் நான் அகமகிழ்ந்து களி கூறுவேன் என் அப்பாவும் சந்நிதியில் நான் அகமகிழ்ந்து
அபிஷேகம் செய்திடும் ஆவியானவரே, என்னை ஆனந்த தைலத்தால் அபிஷேகம் செய்திடும் ஆவியானவரே. ஆவியானவரே, அன்பினாவியானவரே, ஹல்லேலூயா. ஆவியானவரே, அன்பினாவியானவரே, என்னை ஆனந்த தைலத்தால் அபிஷேகம் செய்திடும் ஆவியானவரே, என்னை ஆனந்த தைலத்தால் அபிஷேகம் செய்திடும் ஆவியானவரே. ಸಭೆಯ ಮೇಲೆ ನಿನ್ನಾತ್ಮವ ಸುರಿಸು ದೇವರಾತ್ಮನೇ, ಯೌವನಸ್ಥರೆಲ್ಲ ದರ್ಶನ ಕಾಣಲಿ ದೇವರಾತ್ಮನೇ. ಸಭೆಯ ಮೇಲೆ ನಿನ್ನಾತ್ಮವ ಸುರಿಸು ದೇವರಾತ್ಮನೇ, ಯೌವನೆಯರೆಲ್ಲ ದರ್ಶನ ಕಾಣಲಿ ದೇವರಾತ್ಮನೇ. ಪ್ರಿಯ ದೇವರಾತ್ಮನೇ, ಪ್ರಿಯ ದೇವರಾತ್ಮನೇ, ನನ್ನ ಆನಂದ ತೈಲದಿ ಅಭಿಷೇಕ ಮಾಡುವ ದೇವರಾತ್ಮನೇ, ನನ್ನ ಆನಂದ ತೈಲದಿ ಅಭಿಷೇಕ ಮಾಡುವ ದೇವರಾತ್ಮನೇ. ಎಲ್ಲರೂ ಹೇಳೋಣ. ದೇವರಾತ್ಮನೇ, ಪ್ರಿಯ ದೇವರಾತ್ಮನೇ, ದೇವರಾತ್ಮನೇ, ಪ್ರಿಯ ದೇವರಾತ್ಮನೇ, ಪ್ರಿಯ ದೇವರಾತ್ಮನೇ, ಪ್ರಿಯ ದೇವರಾತ್ಮನೇ. ಹೌದು ದೇವರಾತ್ಮನೇ, ನಮ್ಮ ಮಧ್ಯದಲ್ಲಿ ವಾಸ ಮಾಡುವವನು ಸ್ವಾಮಿ. ನಮ್ಮನ್ನು ಬಲಪಡಿಸಿ ನಮ್ಮನ್ನು ಆಶೀರ್ವದಿಸುವವರು ನೀನಾಗಿದೆಯಪ್ಪ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಆರಾಧನೆಗೆ ಯೋಗ್ಯನೇ ನಿನ್ನನ್ನು ನಾವು ಆರಾಧಿಸುತ್ತೇವೆ, ಘನಪಡಿಸುತ್ತೇವೆ, ಸ್ತುತಿಸುತ್ತೇವೆ, ಸ್ತೋತ್ರ ಬಲಿಗಳನ್ನು ಸಲ್ಲಿಸುತ್ತೇವಪ್ಪ. ನಮ್ಮ ಆರಾಧನೆಯನ್ನು ಆಶೀರ್ವದಿಸಪ್ಪ, ನಮ್ಮ ಆರಾಧನೆಯನ್ನು ಅಭಿಷೇಕಿಸು ದೇವರೇ. ಈ ದಿನದಲ್ಲಿ ಯಾರ್ಯಾರು ಯಾವ್ಯಾವ ಸ್ಥಳದಲ್ಲಿ ಇದ್ದುಕೊಂಡು ನಿನ್ನನ್ನು ಆರಾಧಿಸುತ್ತಾ ಇದ್ದಾರೋ ನಿನ್ನ ಪ್ರಸನ್ನತೆ ಸ್ವಾಮಿ ಪ್ರತಿಯೊಬ್ಬರನ್ನ ಮುಟ್ಟಲಿ ಕರ್ತನೆ. ನಿನ್ನ ವಾಕ್ಯಗಳು ಪ್ರತಿಯೊಬ್ಬೊಬ್ಬರನ್ನ ಮುಟ್ಟಲಿ ಸ್ವಾಮಿ ದೇವರೇ. ಒಬ್ಬೊಬ್ಬರನ್ನ ಅಭಿಷೇಕಿಸು, ಜೀವ ಸಾಕ್ಷಿಯಾಗಿ ಮಾರ್ಪಡಿಸಿ ಎಂಬುದಾಗಿ ಪ್ರಾರ್ಥಿಸ್ತಾ ದೇವಪ್ಪ. ನಿನಗೆ ಸ್ತೋತ್ರ ಉಂಟಾಗಲಿ ದೇವರೇ ಸ್ವಾಮಿ. ಇಲ್ಲಿಯವರೆಗೂ ನಮ್ಮನ್ನು ನಡೆಸಿದ ದೇವರು ಕರ್ತನೆ ಅಪ್ಪ. ಮುಂದೆ ನಿನ್ನ ವಾಕ್ಯಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ನಿನ್ನ ವಾಕ್ಯಗಳನ್ನು ಅಭಿಷೇಕ ಮಾಡು. ದೂತನನ್ನು ಎಂಬಂತೆ ಕಳುಹಿಸಿ ಆಯಾ ಸ್ಥಳಗಳಲ್ಲಿ ಕರ್ತನೆ ಮಕ್ಕಳನ್ನು ಮುಟ್ಟಿ ಸಂಧಿಸಿ ಅವರನ್ನ ಗುಣಪಡಿಸಿ ಅವರನ್ನ ಎಚ್ಚರಿಸಿ ಅವರನ್ನ ಸ್ವಾಮಿ ಸನ್ಮಾರ್ಗದಲ್ಲಿ ನಡೆಸು ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಹಾಗೆ ನೀನು ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇವೆ, ನಿನ್ನ ನಾಮವನ್ನು ಹೆಚ್ಚಿಸುತ್ತೇವೆ. ಎಲ್ಲ ಘನತೆ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್, ಆಮೆನ್. ಈ ಸಮಯದಲ್ಲಿ ನಾವು ಕೆಲವು ಪ್ರಕಟಣೆಗಳು ಗಮನಿಸಿ. ಈಗಾಗಲೇ ವಿಶ್ವಾಸಿಗಳು ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದೀರಾ, ಆರಾಧನೆಗಳನ್ನು ಮನೆಯಲ್ಲಿ ನೀವು ಮಾಡ್ತಾ ಇದ್ದೀರಾ. ಹಾಗೆ ನಿಮ್ಮ ಪ್ರಾರ್ಥನೆಯನ್ನು ನೀವು ಮುಂದುವರಿಸಬೇಕೆಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ದೇಶಕ್ಕಾಗಿ, ನಮ್ಮ ದೇಶದ ಸೌಖ್ಯಕ್ಕಾಗಿ ನೀವು ಪ್ರಾರ್ಥನೆಯಲ್ಲಿ ನಿರತರಾಗಿ ಮತ್ತು ಹಾಗೆ ನಮ್ಮ ಸಭೆಗಳಿಗಾಗಿ, ವಿಶ್ವಾಸಿಗಳಿಗಾಗಿ ಅಧಿಕವಾಗಿ ಪ್ರಾರ್ಥಿಸಬೇಕೆಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ.
ಮುಂದಿನ ದಿನಗಳಲ್ಲಿ ದೇವರ ಚಿತ್ತವಾದರೆ ಈ ಲಾಕ್ಡೌನ್ ಒಂದು ವೇಳೆ ಮುಕ್ತಾಯಗೊಳ್ಳುವುದಾದರೆ ನಾವು ಸಭೆಗಳನ್ನು ಆರಂಭ ಮಾಡುವುದಾದರೆ ನಿಮಗೆ ಮುಂಚಿತವಾಗಿ ತಿಳಿಯಪಡಿಸುತ್ತೇವೆ. ಅಲ್ಲಿವರೆಗೂ ನಾವು ಹೀಗೆ ಆನ್ಲೈನ್ ಸರ್ವಿಸ್ ಮೂಲಕವಾಗಿ ನಿಮ್ಮನ್ನು ಸಂಧಿಸುತ್ತಾ ಇರ್ತೇವೆ. ಒಂದು ವೇಳೆ ಲಾಕ್ಡೌನ್ ಮುಗಿದ ನಂತರ ಸಭೆಗಳು ಆರಂಭ ಮಾಡುವುದಾದರೆ ನಿಮಗೆ ನಾವು ಹೇಳ್ತೇವೆ. ಆದರೆ ನೀವು ಯಾವ ಸರ್ವಿಸ್ಗೆ ಬರ್ತೀರಾ ಅನ್ನುವಂಥದ್ದನ್ನು ನಮಗೆ ಮುಂಚಿತವಾಗಿ ಶನಿವಾರದೊಳಗಾಗಿ ನೀವು ಫೋನ್ ಮಾಡಿ ತಿಳಿಯಪಡಿಸಬೇಕು. ಸಭೆ ಆರಂಭ ಮಾಡುವುದಾದರೆ ಪ್ರತಿ ವಾರವೂ 3 ಆರಾಧನೆಗಳಿರ್ತವೆ. ಆ 3 ಆರಾಧನೆಗಳಲ್ಲಿ ಯಾವ ಆರಾಧನೆಗೆ ನೀವು ಬರ್ತೀರೋ ಅನ್ನುವಂಥದ್ದನ್ನ ಮುಂಚಿತವಾಗಿ ನೀವು ತಿಳಿಯಪಡಿಸಿ ಯಾವ ಆರಾಧನೆ ಹೇಳಿರ್ತೀರೋ ಅದೇ ಆರಾಧನೆಯಲ್ಲಿ ನೀವು ಖಂಡಿತವಾಗಲೂ ಪಾಲ್ಗೊಳ್ಳಬೇಕು. ಯಾಕಂದ್ರೆ ಅಧಿಕವಾಗಿ ನಾವು ಜನರನ್ನ ಸೇರಿಸದ ಒಂದು ಪರಿಸ್ಥಿತಿ ಇರುವಂತ ಕಾರಣದಿಂದಾಗಿ ಒಂದು ಮಿತಿ ಇರುತ್ತದೆ. ಆ ಮಿತಿಯಲ್ಲಿ ನೀವು ಸಹ ಮುಂಚಿತವಾಗಿ ಆ ಸಮಯವನ್ನು ತಿಳಿಯಪಡಿಸುವುದಾದರೆ ನಿಮಗೋಸ್ಕರವಾಗಿ ನಾವು ಜಾಗವನ್ನ ಸಿದ್ಧಪಡಿಸುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮಾತ್ರವಲ್ಲದೆ ಯಾರ್ಯಾರು ನೀವು ನಿಮ್ಮ ಕಾಣಿಕೆಗಳನ್ನ ದಶಮಾಂಶಗಳನ್ನ ಸಲ್ಲಿಸುತ್ತಾ ಬಂದಿದ್ದೀರೋ ಅಥವಾ ಸಲ್ಲಿಸಬೇಕನ್ನುತ್ತೀರೋ ಅವರು ನಿಮಗೆ ಕೆಳಗಡೆ ಸ್ಕ್ರೀನ್ ಅಲ್ಲಿ ಬರ್ತಕ್ಕಂಥ ಆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಗೂಗಲ್ ಪೇ ಮಾಡ್ಬೋದು ಅಥವಾ ಫೋನ್ ಪೇ ಮಾಡ್ಬೋದು. ಇದು ಎರಡೂ ಇಲ್ಲ ಅಂತಂದ್ರೆ ನೀವು ಆ ಕಾಣಿಕೆಗಳನ್ನ ಮತ್ತು ದಶಮಾಂಶಗಳನ್ನ ಸೇರಿಸಿಟ್ಟುಕೊಳ್ಳಿರಿ. ಸೇವಕರು ನಿಮ್ಮ ಮನೆಗೆ ಬರುವಾಗ ನಿಮ್ಮನ್ನ ಸಂಧಿಸುವಾಗ ಸೇವಕರ ಕೈಯಲ್ಲಿ ನೀವು ಅದನ್ನ ಕೊಟ್ಟು ಕಳುಹಿಸಬಹುದು. ಸೊ ಇಷ್ಟು ಮಾತ್ರ ಆ ಪ್ರಕಟಣೆಗಳಿರುತ್ತವೆ. ಇನ್ನೂ ಅಧಿಕವಾಗಿ ಪ್ರಾರ್ಥನೆ ಮಾಡ್ರಿ. ಸಭೆಗಳ ಆರಂಭದ ವಿಷಯವಾಗಿ ನಿಮಗೆ ತಿಳಿಯಪಡಿಸ್ತೇವೆ. ಮುಂಚಿತವಾಗಿ ನಮಗೆ ಆರಾಧನೆಗಳಿಗೆ ಯಾವ ಆರಾಧನೆಯಲ್ಲಿ ನೀವು ಪಾಲ್ಗೊಳ್ತೀರಿ ಅನ್ನುವಂಥದ್ದನ್ನ ನೀವು ನಮಗೆ ತಿಳಿಯಪಡಿಸಬೇಕೆಂಬುದಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈಗ ದೇವರ ವಾಕ್ಯಗಳನ್ನು ನಾವು ಕೇಳುವಂತ ಸಮಯವಾಗಿದೆ. ಇರುವಂತ ಸ್ಥಳದಲ್ಲಿ ಶಾಂತವಾಗಿ ಕುಳಿತುಕೊಂಡು ನಾವು ದೇವರ ವಾಕ್ಯಗಳ ಕಡೆಗೆ ಈ ಸಮಯದಲ್ಲಿ ನಾವು ಸಾಗೋಣ. நம்முடைய ஆண்டவரும் இரட்சகருமாகிய இயேசு கிறிஸ்து நாமத்தில் உங்களை வாழ்த்துகின்றேன். ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸಿ ಆಹ್ವಾನಿಸುತ್ತೇವೆ. இம்மட்டுமாக காத்த தேவன் இனியும் காக்க அவர் வல்லவராய் இருக்கின்றார். ಇದುವರೆಗೂ ಕಾಪಾಡಿದ ಕರ್ತನು ಇನ್ನು ಮುಂದೆಯೂ ಕಾಪಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. கடந்த வாரம் முழுதுமாக தேவன் நம்மை அவருடைய கண்ணின் மணிப்போல காத்தது மாத்திரமல்ல, எல்லா ஆபத்துகள் விபத்துகளுக்கும் விலக்கி அவர் நம்மோடு இருந்து நம்மை போஷித்து நம்மை பராமரித்து ನಡೆದು ಬಂದಾರ್. ನೋಡಿ, ಕಳೆದ ವಾರದಲ್ಲಿ ಆತನು ನಮ್ಮನ್ನ ಕಣ್ಣಿನ ಗುಡ್ಡೆ ಹಾಗೆ ನಮ್ಮನ್ನ ಕಾಪಾಡಿ ರಕ್ಷಿಸಿದ್ದಾನೆ. ಎಲ್ಲ ಆಪತ್ತು ವಿಪತ್ತು ನಾಶನದಿಂದ ಕರ್ತ ನಮ್ಮನ್ನ ರಕ್ಷಿಸಿ ನಡೆಸಿದ್ದಾನೆ. கடந்த வாரத்தில் நாம் பார்த்தோம், ஒரு குருடன் ஆண்டவராகிய இயேசு கிறிஸ்து எலியோ வழியாக வருகிறார் என்று கேள்விப்பட்டு அவன் இயேசுவை நோக்கி, தாவீதின் குமாரನೇ எனக்கு இரங்கும் என்று ಅವನು வேண்டிக் கொண்டான். ನೋಡಿ, ಕಳೆದ ವಾರ ನಾವು ಈ ಒಂದು ವಾಕ್ಯವನ್ನು ಧ್ಯಾನಿಸಿದ್ದೇವೆ. ಒಬ್ಬ ಹುಟ್ಟು ಕುರುಡನು ಆತನು ಯೇಸುವಿನಲ್ಲಿ ಕೂಗಿಕೊಂಡು, ಯೇಸುವೇ ನನ್ನನ್ನು ಕರುಣಿಸಿ ಎಂದು ಕೂಗಿಕೊಂಡನು. அவனை பலர் அரட்டி அவனை சும்மா இருக்கும்படியாக சொன்னாலும் அவன் நிறுத்தாமல் மறுபடியும் உரக்க சத்தமாக இயேசுவை கூப்பிடத் தொடங்கினான். ಆದರೆ ಆತನು ಕೂಗುವಾಗ ಅನೇಕರು ಗದರಿಸಿದ್ರು ಸಹ ಆತನು ಇನ್ನು ಹೆಚ್ಚಾಗಿ ಶಬ್ದದಿಂದ ಕೂಗಿ ಯೇಸು ಹತ್ರ ಮೊರೆಯಿಡುತ್ತಾನೆ. அவன் கூக்குரலை கேட்டு இயேசு நின்று அவனை அழைத்து அவனை பார்த்து, நான் உனக்கு என்ன செய்ய வேண்டும் என்று இருக்கின்றாய் என்று கேட்டது ಮಾತ್ರಮன்றಿ, ನೋಡಿ, ಆತನ ಕೂಗನು ಕರ್ತನು ಕೇಳಿ ಮತ್ತೆ ಆತನ ಕೂಗಿಗೆ ಯೇಸು ಸ್ವಾಮಿ ನಿಂತು ಆತನ ಬರಮಾಡಿ, ನಾನು ನಿನಗೆ ಏನು ಮಾಡಬೇಕೆಂದು ಕೇಳುತ್ತಾನೆ. இயேசு நீ போகலாம், நீ போ, உன் விசுவாசப்படி உனக்கு ஆகட்டும் என்று சொன்ன மாத்திரத்திலே அந்த குருடன் பார்வை அடைந்து இயேசுக்கு பின்தொடர்ந்தான். ನೋಡಿ, ಆತನಿಗೆ ಯೇಸು ಕೊಡುವಂತ ಸದುತ್ತರ, ನಿನ್ನ ನಂಬಿಕೆ ನಿನ್ನನ್ನು ಗುಣಪಡಿಸಿದೆ, ನೀನು ಸಂತೋಷವಾಗಿ ಹಿಂತಿರುಗಿ ಹೋಗು. கடந்த வார செய்தியுடைய கடைசி பாகத்திலே நாம் மிக மிக முக்கியமான ஒரு ಭಾಗத்துக்குள்ளாக கடந்து சென்று ಮತ್ತೆ ಕಳೆದ ವಾರದ ನಮ್ಮ ಸಂದೇಶದ ಅಂತ್ಯದಲ್ಲಿ ಬಹಳ ಒಂದು ಮುಖ್ಯವಾದ ವಿಷಯವನ್ನು ನಾವು ಪ್ರಸ್ತಾಪಿಸಿದ್ದೇವೆ. கடைசி நாட்களில் ஆண்டவர் இயேசு கடைசி நாட்களில் அநேகர் வருவார்கள். அநேகர் வந்து கதவை தட்டி எங்களுக்கும் கதவை திறவுங்கள் என்று கேட்பார்களாம். ನೋಡಿ, ಕೊನೆಯ ದಿವಸಗಳಲ್ಲಿ ಅನೇಕರು ಆ ಒಂದು ಪರಲೋಕದ ಬಾಗಿಲ ತಡ ಬಂದು ಆ ಬಾಗಿಲನ್ನು ತಟ್ಟಿ ನಮಗೂ ಸಹ ಬಾಗಿಲನ್ನು ತೆರೆ ಎಂದು ಕರ್ತನ ಬಳಿಯಲ್ಲಿ ಕೂಗಿಕೊಳ್ಳುತ್ತಾರೆ. ಅವರು சொல்வார்களாம், உம்முடைய நாமத்தினாலே பிசாசுகளை துரத்தினோம். ನೋಡಿ, ಅವರು ಈ ರೀತಿಯಾಗಿ ಹೇಳುತ್ತಾರೆ, ನಿನ್ನ ಹೆಸರಿನಲ್ಲಿ ನಾವು ದೆವ್ವಗಳನ್ನು ಓಡಿಸಿದ್ದೇವೆ, ನಾಮத்தினாலே ವ್ಯಾಧಿகளை ಗುಣಮಾಕಿನೋம், ನಿನ್ನ ಹೆಸರಿನಲ್ಲಿ ನಾವು ವ್ಯಾಧಿಗಳನ್ನು ಗುಣಪಡಿಸಿದ್ದೇವೆ, ನಾಮத்தினாலே ಅನ್ಯ ಭಾಷೆகளை பேசினோம், ದೀರ್ಘದರ್ಶನங்களை ಉரைத்தோம், ನಿನ್ನ ಹೆಸರಿನಲ್ಲಿ ನಾವು ಅನ್ಯ ಭಾಷೆಗಳನ್ನ ಮತ್ತೆ ಪ್ರವಾದನೆಗಳನ್ನು ಸಹ ನುಡಿದಿದ್ದೇವೆ ಎಂದು சொல்வார்களாம். ಇಂಥ ಮಾತುಗಳನ್ನು ಹೇಳುತ್ತಾರೆ. ಯೇಸು சொன்னார், ಯೇಸು ಹೇಳುವುದನು, ஆனால் அக்கிரமக்காரர்களே நீங்கள் என்னை விட்டு அகன்று போங்கள், நீங்கள் யார் என்றே எனக்கு தெரியாது என்று சொல்லி ಯೇಸು சொல்வாராம். ನೋಡಿ, ಯೇಸು ಕೊಟ್ಟ ಒಂದು
ಮತ್ತು ಸದುತ್ರ, ಏ ದುಷ್ಟರೇ, ನನ್ನನ್ನು ಬಿಟ್ಟು ತೊಲಗಿರಿ, ನೀವುಗಳು ಯಾರೆಂದು ನಾನು ತಿಳಿಯಲು. இதை மத்தேயு சுவிசேஷம் 7ஆம் அதிகாரத்திலே 21 முதல் 23 வரைக்கும் வாசிக்கும் போது இந்த சம்பவத்தை நாம் பார்க்க முடியும். ನಮಗೆ ಹೇಳುವಂತ ಈ ಸಂಗತಿ ಮತ್ತೇಯ ಬರೆದ ಸುವಾರ್ತೆ 7ನೇ ಅಧ್ಯಾಯ 21 ರಿಂದ ನಾವು ಓದಿಕೊಳ್ಳಬಹುದು. அப்ப இயேசு தெளிவாக சொல்றார், ಅಲ್ಲಿ ಯೇಸು ಬಹಳ ಸ್ಪಷ್ಟವಾಗಿ ಹೇಳುತ್ತಾನೆ, என் வசனத்தை கேட்டு அதன்படி நடக்கிறவர்களே அல்லாமல் வேறு யாரும் தேவ ராஜ்யத்துக்குள்ள பிரவேசிக்க முடியாது. ನೋಡಿ, ನನ್ನ ವಾಕ್ಯವನ್ನು ಕೇಳಿ ಅದರಂತೆ ನಡೆದುಕೊಳ್ಳುವವನು ಮಾತ್ರ ದೇವರ ರಾಜ್ಯವನ್ನು ಪ್ರವೇಶಿಸುವುದಕ್ಕೆ ಸಾಧ್ಯ. வார்த்தையை கேட்டு என் பிதாவின் சித்தத்தின்படி செய்கின்றவன் எவனோ அவனே அன்றி வேறு யாரும் தேவ ராஜ்யத்துக்குள்ளாக பிரவேசிக்க முடியாது. ಮತ್ತೆ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಮಾತ್ರ ಆ ಒಂದು ತಂದೆಯ ಮನೆಯೊಳಗೆ ಪ್ರವೇಶಿಸಲಿಕ್ಕೆ ಸಾಧ್ಯ, ಉಳಿದವರಿಂದ ಸಾಧ್ಯವಿಲ್ಲ. அப்படி என்ன சொல்றான், அது யார் தான் தேவனுடைய ராஜ்யத்துக்குள்ளாக பிரவேசிக்க முடியும் என்ற கேள்வி நமக்குள்ளே எழும்பும். ಹಾಗಾದರೆ ಯಾರು ದೇವರ ರಾಜ್ಯದ ಒಳಗೆ ಪ್ರವೇಶಿಸಬಹುದು ಎಂಬ ಒಂದು ಪ್ರಶ್ನೆ ನಮ್ಮಲ್ಲಿ ಉಂಟಾಗುತ್ತವೆ. இந்த ಕಾರ್ಯವನ್ನು ಕೂಡ ನಾವು ಜಟಿಲಕ್ಕೆ பொதுவாக பார்க்கும்போது, ಮತ್ತೆ ಈ ಒಂದು ಕಾರ್ಯದ ಬಗ್ಗೆ ನಾವು ಸಾಮಾನ್ಯವಾಗಿ ಗಮನಿಸುವಾಗ வேதம் சொல்றது, ವಾಕ್ಯ ಹೇಳುತ್ತವೆ, பரிசுத்தம் இல்லாமல் தேவனை தரிசிக்க முடியாது. ನೋಡಿ, ಪರಿಶುದ್ಧತೆ ಇಲ್ಲದೆ ದೇವರನ್ನು ದರ್ಶಿಸುವುದು ಅಸಾಧ್ಯ. மாம்சத்தின் கிரியைகளை செய்கின்றவர்கள் தேவ ராஜ்யத்துக்குள்ளாக போக முடியாது. ನೋಡಿ, ಶಾರೀರಿಕವಾಗಿ ನಡೆದುಕೊಳ್ಳುವವರು ದೇವರ ರಾಜ್ಯವನ್ನು ಪ್ರವೇಶಿಸುವುದಕ್ಕೆ ಅಸಾಧ್ಯ. தேவனுடைய சித்தம் செய்வதற்கு பதிலாக தன்னுடைய சுய சித்தத்தை சுய இச்சையை செய்து இச்சையின் மூலமாக அவர் தன்னை பிரியப்படுத்தும்படியாக அது நடக்கின்றவர்கள் அவர்கள் தேவ ராஜ்யத்துக்குள்ளாக போக முடியாது. ದೇವರ ಚಿತ್ತವನ್ನು ಅನುಸರಿಸದೆ ತಮ್ಮ ಒಂದು ಸ್ವಂತ ಚಿತ್ತಗಳನ್ನೇ, ತಮ್ಮ ಒಂದು ಶಾರೀರಿಕವಾದ ಆಸೆಗಳನ್ನೇ ನೆರವೇರಿಸುವವರು ದೇವರ ರಾಜ್ಯದ ಒಳಗೆ ಪ್ರವೇಶಿಸಲಿಕ್ಕೆ ಅಸಾಧ್ಯ. தேவ ராஜ்யத்துக்குள்ளாக பிரவேசிக்க வேண்டும் என்று சொன்னால் நமக்கு அவனுக்கு ஒரு சில குவாலிட்டிகள், தகுதிகள் நமக்கு கண்டிப்பாக தேவைப்படுகிறது. ಹಾಗಾದ್ರೆ ನಾವು ದೇವರ ರಾಜ್ಯದ ಒಳಗೆ ಪ್ರವೇಶಿಸಬೇಕಾದ್ರೆ ಕೆಲವೊಂದು ಅರ್ಹತೆಗಳು ನಮ್ಮಲ್ಲಿ ಇರಬೇಕಾಗಿದೆ. ಅದನ್ನು ಆண்டವರಾದ ಯೇಸು ಕ್ರಿಸ್ತು ಮತ್ತೇಯು ಸುವಿಶೇಷம் 12ஆம் அதிகாரம் 46 முதல் 50ஆம் வசனம் வரைக்கும் நாம் வாசிக்கின்றோம். ಆದ್ದರಿಂದಲೇ ಮತ್ತೇಯ ಬರೆದ ಸುವಾರ್ತೆ 12ನೇ ಅಧ್ಯಾಯ 46ನೇ ವಾಕ್ಯದಿಂದ ಆ ಒಂದು ಕೆಲವೊಂದು ನಿಯಮಗಳು ಅಲ್ಲಿ ಬರೆಯಲ್ಪಟ್ಟಿವೆ. அதாவது தேவ சித்தத்தை இயேசு சொல்லும்போது, என் வார்த்தைகளை கேட்டு அதன்படி செய்கின்றவர்கள் சொன்னால், என் பிதாவின் சித்தத்தின்படி செய்கின்றவர்கள் எவர்களோ அவர்கள் மாத்திரம்தான் தேவ ராஜ்யத்துக்குள்ளாக பிரவேசிக்க முடியும். ಯೇಸು ಕ್ರಿಸ್ತನು ಹೇಳುತ್ತಾನೆ, ನನ್ನ ತಂದೆಯ ಚಿತ್ತವನ್ನು ಯಾರೆಲ್ಲ ನೆರವೇರಿಸುತ್ತಾರೋ ಅವರು ಮಾತ್ರ ಆ ಒಂದು ಪರಲೋಕ ರಾಜ್ಯದ ಒಳಗೆ ಪ್ರವೇಶಿಸಲಿಕ್ಕೆ ಸಾಧ್ಯ. முதலாவதாக நாம் பார்க்கும்போது, ಮೊದಲನೇದಾಗಿ ನಾವು ಗಮನಿಸುವಾಗ மத்தேயு 12ஆம் அதிகாரம் 46 முதல் 50ஆம் வசனம் வரைக்கும் வாசிக்கின்றோம். ಮತ್ತೇಯ 12:46 ರಿಂದ 50ನೇ ವಾಕ್ಯದವರೆಗೂ இயேசு இவனமாக ಜನரோடு பேசிக் கொண்டிருக்கையில் ಆತನು ಜನರ ಗುಂಪುಗಳ ಸಂಗಡ ಇನ್ನೂ ಮಾತನಾಡುತ್ತಿರುವಾಗ அவருடைய தாயாரும் சகோதரரும் அவர்களை பேச வேண்டும் என்று வெளியே நின்று கொண்டிருந்தார்கள். ಆತನ ತಾಯಿಯು ತಮ್ಮಂದಿರು ಆತನನ್ನು ಮಾತನಾಡಿಸಬೇಕೆಂದು ಹೊರಗೆ ನಿಂತಿದ್ದರು. அப்பொழுது ஒருவன் அவரை நோக்கி, இயேசு நோக்கி, உம்முடைய தாயாரும் உம்முடைய சகோதரரும் உம்மோடு பேச வேண்டும் என்று வெளியே நிற்கிறார்கள் என்றார்கள். ಆಗ ಒಬ್ಬನು, ಇಗೋ ನಿನ್ನ ತಾಯಿಯು ನಿನ್ನ ಸಹೋದರರು ನಿನ್ನನ್ನು ಮಾತನಾಡಿಸಬೇಕೆಂದು ಹೊರಗೆ நின்றிருத்தாரே அந்தனு. 48 வசனத்தை வாசிக்கும்போது, அது இயேசு தம்மிடத்தில் இப்படி சொன்னபடிக்கு இயேசு பிரதியுತ್ತರமாக 48ನೇ ವಾಕ್ಯ ಹೇಳುತ್ತದೆ, ಅದಕ್ಕೆ ತಾನು ಆ ಮಾತು ಹೇಳಿದವನಿಗೆ, ನನಗೆ ತಾಯಿ ಯಾರು, என் தாயார் யார், என் சகோதரர் யார் என்று சொல்லி, ನನ್ನ ತಾಯಿಯು ಯಾರು, ನನಗೆ ಸಹೋದರರು ಯಾರು ಎಂದು ಹೇಳಿ, அங்கு கூடியிருந்த ஜனங்களை பார்த்து கையை தம்முடைய ಶಿಷ್ಯರಿಗೆ நேராக நீட்டி, ಮತ್ತೆ ಆ ಶಿಷ್ಯರ ಕಡೆಗೆ ಕೈಯನ್ನು ತೋರಿಸಿ, இதோ என் தாயும் என் சகோதரர்களும் இவர்களே, ಇಗೋ ನನ್ನ ತಾಯಿ ನನ್ನ ಸಹೋದರರು ಎಂದು ಹೇಳಿದನು. 50ஆம் வசனத்தில் வாசிக்கின்றேன், பரலோகத்தில் இருக்கிற என் பிதாவின் சித்தத்தின்படி செய்கிறவன் எவனோ அவனே எனக்கு சகோதரனும் சகோதரியும் தாயுமாக இருக்கிறார்கள் என்றார். ನೋಡಿ, 50ನೇ ವಾಕ್ಯ ಹೇಳುತ್ತದೆ, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನು ತಂಗಿಯು ತಾಯಿಯು ಆಗಬೇಕು ಅಂದನು. அப்ப தேவனுக்கு பிரியமானவர்கள், தேவனுக்கு சொந்தமானவர்கள் யார் என்றால், ದೇವರಿಗೆ ಇಷ್ಟವಾದವರು, ದೇವರಿಗೆ ಸ್ವಂತದವರು ಯಾರೆಂದರೆ, அது பெயருக்காக கிறிஸ்துவ பெயரை வைத்துக்கொண்டு உள்ளவர்களை பார்த்தல்ல. ನೋಡಿ, ಕ್ರೈಸ್ತರ ಹೆಸರನ್ನು ಇಟ್ಟುಕೊಳ್ಳುವವರಲ್ಲ, கிறிஸ்துவ குடும்பத்தில் பிறந்தோம் என்று சொல்லிக் கொண்டவர்களே அது பார்த்து அல்ல, ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಬಂದಿದ್ದೇವೆ ಅಂತ ಅಲ್ಲ. அது இயேசு சொல்லும்போது, ಇಲ್ಲಿ ಯೇಸು ನುಡಿಯುವಾಗ, என் வார்த்தைகளை கேட்டு ಮತ್ತೆ ನನ್ನ ಮಾತುಗಳನ್ನು ಕೇಳಿ பரலோகத்தில் இருக்கிற
பிதாவின் சித்தத்தின்படி எவன் செய்கின்றானோ அவனே எனக்கு சகோதரனும் சகோதரியும் தாயுமாக இருக்கின்றார்கள். ಮತ್ತೆ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನು ತಂಗಿಯು ತಾಯಿಯೂ ಆಗಬೇಕೆಂದು ಹೇಳಿದ್ದಾರೆ. பிதாவின் சித்தத்தின்படி செய்கின்றவர்கள் மாத்திரம்தான் தேவனுக்கு சொந்தமானவர்கள். அவர்கள் மாத்திரம்தான் தேவனோடு சொர்க்கத்திலே பரலோகத்திலே நித்திய காலமாக வாழ முடியும். ಆದ್ದರಿಂದ ತಂದೆಯ ಚಿತ್ತದಂತೆ ನಡೆದುಕೊಳ್ಳುವ ಮಾತ್ರ ಪರಲೋಕದಲ್ಲಿ ನಿತ್ಯ ಕಾಲವಾಗಿ ಬದುಕುವುದಕ್ಕೆ ಸಾಧ್ಯ. இரண்டாவது பார்க்கின்றேன். ನೋಡಿ, ಎರಡನೇದಾಗಿ ಗಮನಿಸುತ್ತೇವೆ. ಈಗ 6ம் அதிகாரம் 8ம் வசனத்திலே வாசிக்கும்போது ಮೀಕ 6ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಗಮನಿಸುವಾಗ ದೇವರು ಹೇಳುತ್ತಾನೆ, ಮನುಷ್ಯನೇ நன்மை இன்னதென்று அவர் உனக்கு அறிவித்திருக்கின்றார். ನೋಡಿ, ಮನುಷ್ಯನೇ ಒಳ್ಳೆಯದು ಎಂತದು ಎಂದು ಯೆಹೋವನು ನಿನಗೆ ತೋರಿಸಿದನಷ್ಟೇ. நல்லா கொஞ்சம் கவனிங்க, ಚೆನ್ನಾಗಿ ಗಮನಿಸಿರಿ. சில பேர் தேவ சித்தம் என்ன சொல்லி அறியாமல் அநேகர் தம்முடைய சொந்த மனதில் தோன்றுகிறதை செய்துவிட்டு நான் கர்த்தருடைய காரியங்களை செய்து விட்டேன் என்று அவர் சொல்வார்கள். ನೋಡಿ, ಕೆಲವೊಮ್ಮೆ ದೇವರ ಚಿತ್ತ ಏನೆಂದು ತಿಳಿದುಕೊಳ್ಳದೆ ಅವರ ಮನಸ್ಸಲ್ಲಿ ತೋಚಿದನೇ ಮಾಡಿ ಅವರು ಅನುಕೊಳ್ಳುತ್ತಾರೆ, ನಾನು ದೇವರ ಚಿತ್ತವನ್ನೇ ಮಾಡಿದ್ದೇನೆ ಎಂದು. ಈಗ ಮೀಕ 6ம் அதிகாரத்திலே 8ம் வசனத்திலே தேவன் சொல்கிற தெளிவாக ಇಲ್ಲಿ ಮೀಕನ 6ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಕರ್ತನು ಹೇಳುತ್ತಾನೆ, ಮನುಷ್ಯನೇ நன்மை இன்னதென்று அவர் தேவன் உனக்கு அறிவித்திருக்கின்றார். ಒಳ್ಳೆಯದು ಎಂತದು ಎಂದು ಯೆಹೋವನು ನಿನಗೆ ತೋರಿಸಿದನಷ್ಟೇ. ನ್ಯಾಯವನ್ನು செய்து இரக்கத்தை சிநேகித்து ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು. ಚೆನ್ನಾಗಿ ಗಮನಿಸಿರಿ. அது அழகாக தேவன் சொல்றார். ಅದು ಸ್ಪಷ್ಟವಾಗಿ ಅದು ವಾಕ್ಯ ಬರೆಯಲ್ಪಟ್ಟಿದೆ. நன்மை இன்னதென்று அதை நீ அறிந்து ನಿನ್ನ ನ್ಯಾಯವನ್ನು ಆಚರಿಸುವುದು, ನ್ಯಾயம் செய்து ನ್ಯಾಯವನ್ನು ಆಚರಿಸಿ இரக்கத்தை சிநேகித்து ಕರುಣೆಯಲ್ಲಿ ಆಸಕ್ತನಾಗಿರುವುದು, தேவனுக்கு முன்பாக மனத்தாழ்மையாய் நடப்பதை அல்லாமல் வேறு என்னத்தை கர்த்தரிடத்திலே கேட்கின்றார். ನಿನ್ನ ದೇವರಿಗೆ ನಮವಾಗಿ ನಡೆದುಕೊಳ್ಳುವುದು ಇಷ್ಟನೇ ಹೊರತು ಯೆಹೋವನು ನಿನ್ನಿಂದ ಏನನ್ನು ಅಪೇಕ್ಷಿಸುವನು. ದೇವ ಜನங்களை பார்த்து தேவன் கேட்கிற காரியம் என்ன? ದೇವ ಜನರನ್ನು ನೋಡಿ ದೇವன் ಕೇಳುವಂತ ಕಾರ್ಯಗಳು ಯಾವುದು? ಮನುಷ್ಯನೇ, ಅದು ನನ್மை ಇನ್ನದೆಂದು ದೇವன் ஏற்கனவே உனக்கு தெரிவித்திருக்கின்றார். ಈಗೋ ಮನುಷ್ಯನೇ, ಒಳ್ಳೆಯದು ಯಾವುದು ಈಗಾಗಲೇ ದೇವರು ನಿನಗೆ ತೋರ್ಪಡಿಸಿದ್ದಾನೆ. ಅದು என்னவென்றால், ಅದು ಯಾವುದು? நீ ನ್ಯಾಯಕ್ಕೇಡು செய்யாமல், ನ್ಯಾಯವನ್ನು ನ್ಯಾಯದ ಕಾರ್ಯಗಳನ್ನು ಮಾಡದೆ, அது நியாயம் செய்து ನ್ಯಾಯವನ್ನು ಮಾಡಿ இரக்கத்தை சிநேகித்து ಕರುಣೆಯಲ್ಲೇ ಆಸಕ್ತನಾಗಿದ್ದು தேவனுக்கு முன்பாக மனத்தாழ்மையாக நடப்பதை அல்லாமல் ಮತ್ತೆ ನಿನ್ನ ದೇವರ ಮುಂದೆ ನೀನು ತಗ್ಗಿಸಿಕೊಂಡು ನಡೆಯೋದು ಹೊರತು ಬೇರೆ ಎಂದ ಕಾರ್ಯத்தை தேவனிடத்தில் எதிர்பார்க்கின்றார். ಇಷ್ಟೇನೇ ಹೊರತು ಯೆಹೋವನು ನಿನ್ನಿಂದ ಏನೇನು ಅಪೇಕ್ಷಿಸುವನು? நீதியை செய்ய வேண்டும். ನೋಡಿ, ನೀತಿಯನ್ನೇ ಮಾಡಬೇಕು. அவன் தேவனுக்கு தேடி வாக்குறுதி, ಅದೇ ದೇವರ ವಾಕ್ಯ ಹೇಳುತ್ತವೆ, நீதியின் மேல் பசுதாகம் உள்ளவன் பாக்கியவான். ನೋಡಿ, ನೀತಿಯ ಮೇಲೆ ಹಸಿದವನು ಧನ್ಯನು, அவன் திருப்தி அடைவான். ಆತನು ತೃಪ್ತಿಗೊಳ್ಳುತ್ತಾನೆ. நீதிபதி வாக்கிலே ನೀತಿವಂತನ ಜೀವಿತಗಳಲ್ಲಿ ನ್ಯಾಯಕ್ಕೇಡು வரக்கூடாது. ನೋಡಿ, ಆ ಒಂದು ಕೆಟ್ಟ ಕಾರ್ಯಗಳು ಬರಬಾರದು. தேவன் சொல்லும்போது நியாயம் செய்து, ನೋಡಿ, ನ್ಯಾಯವನ್ನು ಆಚರಿಸುವುದು, இரக்கத்தை சிநேகித்து ಮತ್ತೆ ಕರುಣೆಯಲ್ಲೇ ಆಸಕ್ತನಾಗಿ ಇರುವುದು. மத்திய 5ம் அதிகாரத்தில் இயேசு சொல்லும்போது, ನೋಡಿ, ಮತ್ತೆ 5ನೇ ಅಧ್ಯಾಯದಲ್ಲಿ ಯೇಸು ಹೇಳುವಾಗ வாசிக்கமாக அப்படியே சொல்றாங்க. ನೋಡಿ, ಹಾಗೆ ಹೇಳುತ್ತೇವೆ, இரக்கம் செய்கின்றவர்கள் பாக்கியவான்கள், அவர்கள் இரக்கம் பெறுவார்கள். ಮತ್ತೆ ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆಯನ್ನು ಹೊಂದುವವರು. அவங்க தேவன் சொல்லும்போது நீங்க இரக்கத்தை சிநேகித்து, ಇಲ್ಲಿ ಮೀಕಾದಲ್ಲಿ ದೇವರು ಹೇಳುವಾಗ ನೀವು ಕರುಣೆಯಲ್ಲೇ ಆಸಕ್ತರಾಗಿರುವುದು, இரக்கமுள்ளவராக இருக்க வேண்டும். ಮತ್ತೆ ಕರುಣೆ ಉಳ್ಳವರಾಗಿ ಇರಬೇಕು. நம்முடைய பரமபிதா இரக்கமுள்ளவர். ಯಾಕಂದ್ರೆ ನಮ್ಮ ಪರಮ ತಂದೆ ಆತನು ಕರುಣೆ ಉಳ್ಳವನು. அவர் சர்வகுணராக இருப்பது போல ಆತನು ಸರ್ವದಲ್ಲಿ ಗುಣವುಳ್ಳವನಾಗಿರುವುದರಿಂದ நீங்களும் நானும் சர்வகுணர்களாக இருக்க வேண்டும். ಆತನ ಮಕ್ಕಳಾಗಿರುವ ನಾವು ಸಹ ಸರ್ವದಲ್ಲಿ ಗುಣವಂತವರಾಗಿರಬೇಕು. தேவன் ஆதி உங்களிடத்திலே எடுத்து எதிர்பார்க்கின்ற இன்னொரு காரியம், ಅದರ ಜೊತೆಯಲ್ಲಿ ದೇವರು ನಿಮ್ಮಿಂದ ನನ್ನಿಂದ ಎದುರು ನೋಡುವ ಕಾರ್ಯ ತಾಳ್ಮೆಯಾಗಿ நடந்து கொள்ள வேண்டும். ಮತ್ತೆ ತಗ್ಗಿಸುವಿಕೆಯಿಂದ ನಡೆದುಕೊಳ್ಳಬೇಕು. வேத சொல்றது தாழ்மை உள்ளவர்களுக்கு தேவன் கிருபை அளிக்கின்றார். ಮತ್ತೆ ವಾಕ್ಯ ಹೇಳುತ್ತದೆ, ತಗ್ಗಿಸಿಕೊಳ್ಳುವವನಿಗೆ ಕರ್ತನು ಕೃಪೆಯನ್ನು ಅನುಗ್ರಹಿಸುವನು. தாழ்ந்தவர்கள் ஒருபோதும் தாழ்ந்திருக்க மாட்டார்கள். ನೋಡಿ, ತಗ್ಗಿಸಿಕೊಳ್ಳುವವನು ಎಂದಿಗೂ ತಗ್ಗಿಸುವಿಕೆಯಲ್ಲೇ ಇರುವುದಿಲ್ಲ. தேவனுக்கு முன்பாக தன்னை தாழ்த்துகின்றவர்களை கர்த்தர் கண்டிப்பாக அவர்களை உயர்த்துவார். ನೋಡಿ, ದೇವರ ಮುಂಭಾಗದಲ್ಲಿ ತನ್ನನ್ನು ತಗ್ಗಿಸಿಕೊಳ್ಳುವವನನ್ನ ಕರ್ತನು ಹೆಚ್ಚಿಸುವನು. ஆனால் அதோடு கூட தேவன் சொல்வது பெருமை உள்ளவர்களுக்கு
தேவன் எதிர்த்து நிற்கின்றார். ನಂತರ ದೇವರು ಹೇಳುವುದು ಗರ್ವವುಳ್ಳವನಿಗೆ ಕರ್ತನು ಎದುರಿಸುತ್ತಾನೆ. அவை பெருமை தேவனுடைய மக்களின் வாழ்க்கையிலே வரக்கூடாது. ದೇವರ ಮಕ್ಕಳ ಜೀವಿತದಲ್ಲಿ ಗರ್ವ ಬರಬಾರದು. எப்போது இந்த கர்வம் வருதோ, ಯಾವಾಗ ಗರ್ವ ಬರುತ್ತವೋ அவருடைய வாழ்க்கையிலே அவர்கள் கீழே போகின்றால் கீழே போக ஆரம்பமாவது. ಅವ್ರ ಜೀವನದಲ್ಲಿ ಅವರು ಕೆಳಭಾಗಕ್ಕೆ ಹೋಗುವಂತ ಆರಂಭದ ಸೂಚಕ. அவன் தேவனுடைய பிரதான தூதர்கள் ஒரு தூதன் தான் லூசிஃபர். ದೇವನ ಪ್ರಧಾನ ದೂತರುಗಳಲ್ಲಿ ಒಬ್ಬ ದೂತನೇ ಲೂಸಿಫರನು. He was highly talented. ಆತನು ಬಹಳ ಉನ್ನತವಾದ ಜ್ಞಾನವನ್ನು ಹೊಂದಿದವನು. That angel was highly talented. ಮತ್ತೆ ಆ ಒಂದು ದೂತನು ಬಹಳ ಹೆಚ್ಚಿನಾದ ಅರ್ಹತೆ ಹೊಂದಿದವನು. அவன் அதிகமாக தாளங்களை பெற்றவனாக இருந்தபடியால் ಆತನಲ್ಲಿ ಅನೇಕ ತಲಾಂತಗಳನ್ನು ಹೊಂದಿದ್ದರಿಂದ அவனுக்குள்ளே பெருமை கிரியை செய்ய ஆரம்பித்தது. ಆತನ ಒಳಗೆ ಗರ್ವ ಕಿರಿಯ ಮಾಡಲಿಕ್ಕೆ ಆರಂಭವಾಯಿತು. கர்வம் கிரியை செய்ய ஆரம்பித்தது. ಗರ್ವ ಕಿರಿಯ ಮಾಡಲಿಕ್ಕೆ ಆರಂಭವಾಯಿತು. ಅದರ ನಿಮಿತ್ತವಾಗಿ ದೇವ ಸ್ಥಾನத்தை விட்டு ದೇವ ಸಮೂಹத்தை விட்டு ಕೀழே ತಳ್ಳப்பட்டான். ಆತನ ಇಡಲ್ಪಟ್ಟ ಸ್ಥಾನದಿಂದ ಮತ್ತು ದೇವರ ಸಮ್ಮುಖದಿಂದ ಕೆಳಗೆ ದಬ್ಬಲ್ಪಟ್ಟ. ಅವನು ಕೀழே ತಳ್ಳப்பட்டದಕ್ಕೆ ಕಾರಣ என்னங்க? ಆತನ ಕೆಳಗೆ ತಳ್ಳಲ್ಪಡಲಿಕ್ಕೆ ಕಾರಣವೇನು? ಮನ ತಾಳ್ಮೆಯಾಗಿ ನಡೆಯುವುದಕ್ಕೆ ಬದಲಾಗಿ ಆತನು ತಗ್ಗಿಸುವಿಕೆಯಿಂದ ನಡೆಯುವುದಕ್ಕೆ ಬದಲಾಗಿ தன்னை உண்டாக்கின தேவனுக்கு முன்பாக தாழ்மையாக இருப்பதற்கு பதிலாக ತನ್ನನ್ನು ಸೃಷ್ಟಿ ಮಾಡಿದ ದೇವರ ಮುಂಭಾಗದಲ್ಲಿ ಆತನು ತಗ್ಗಿಸುವಿಕೆಯಿಂದ ನಡೆಯದೆ தன்னை பெருமைப்படுத்தி ತನ್ನಲ್ಲಿ ಒಂದು ಹೆಮ್ಮೆಯನ್ನು உண்டாக்கின தேவனுக்கு சமமாக தன்னை நினைப்பது மாத்திரமல்ல, ಮತ್ತೆ ತನ್ನನ್ನು ಸೃಷ್ಟಿ ಮಾಡಿದ ದೇವರಿಗೆ ಸಮಾನವಾಗಿ ಇರಬೇಕೆಂದು ನಡೆಸುವುದು ಮಾತ್ರವಲ್ಲದೆ ಸಮವಾಗಿ ಸಿಂಹಾಸನத்தை அமைத்து ಅವರುಗಳು ಉಟ್ಕಾರುವೆ ಮತ್ತೆ ನಾನು ದೇವರಿಗೆ ಸಮಾನವಾಗಿ ಸಿಂಹಾಸನವನ್ನು ನಾನು ಸ್ಥಾಪಿಸುವೆನು ಎಂದು நினைத்தாங்க. ಈ ರೀತಿಯಾಗಿ ನಡೆಸಿದನು. வேத சொல்வது இருதயத்தின் நினைவுகளை ஆராய்ந்து அறிகின்ற தேவனாகிய கர்த்தர் ವಾಕ್ಯ ಹೇಳುತ್ತದೆ ಹೃದಯದ ಯೋಚನೆಗಳನ್ನು ಆಲೋಚಿಸುವ ಕರ್ತನು. அவருடைய பெருமையும் அகங்காரத்தையும் தேவன் அறிந்து ನೋಡಿ ಆತನ ಹೆಮ್ಮೆ ಗರ್ವವನ್ನು ಕರ್ತನು ತಿಳಿದುಕೊಂಡು அவன் இனிமேல் தேவ சமூகத்திலே இருப்பதற்கு அவன் தகுதி இல்லாதவன். ಆತನು ಇನ್ನು ಮುಂದೆ ದೇವರ ಸಮ್ಮುಖದಲ್ಲಿ ಇರುವುದಕ್ಕೆ ಆತನು ಅರ್ಹತೆ ಹೊಂದಿಲ್ಲ. தகுதியற்றவன். ಆತನ ಅರ್ಹತೆ ಇಲ್ಲದವನು. ಇವನ್ இருந்தால் மற்ற தூதர்களையும் கெடுத்து விடுவான். ಆತನು ಇಲ್ಲೇ ಇದ್ರೆ ಉಳಿದ ದೂತನನ್ನು ಸಹ ಕೆಡಿಸಿ ಬಿಡುತ್ತಾನೆ. தேவன் அவனை பரலோகத்தை விட்டு கீழே தள்ளிவிட்டார். ಆದ್ದರಿಂದ ಕರ್ತನು ಆತನನ್ನು ಪರಲೋಕದಿಂದ ಕೆಳಗೆ ತಳ್ಳಿಬಿಟ್ಟನು. அவன் கீழே விழுவதற்கு காரணம் என்ன? ಆತನು ಕೆಳಗೆ ಬರಲಿಕ್ಕೆ ಕಾರಣವೇನು? அவனுடைய பெருமை, ಆತನ ಒಂದು ಹೆಮ್ಮೆ, அவனுடைய அகங்காரம், ಆತನ ಒಂದು ಅಹಂಕಾರ. தேவன் நம்மிடத்தில் எதிர்பார்க்கிற காரணம் என்ன? ದೇವರು ನಮ್ಮಲ್ಲಿ ಎದುರಿಡುವ ಒಂದು ಕಾರ್ಯ தேவனுக்கு முன்பாக மனத்தாழ்மையாக நடக்க வேண்டும். ದೇವರ ದೃಷ್ಟಿಯಲ್ಲಿ ನಾವು ತುಂಬಾ ತಗ್ಗಿಸುವಿಕೆಯಿಂದ ನಡೆಯಬೇಕು. ஹalleluya. ஹalleluya. தேவனுடைய கிருபை இல்லாமல் நாமே உயர முடியாது. ದೇವರ ಕೃಪೆ ಇಲ್ಲದೆ ನಮ್ಮಿಂದ ನಾವು ಎಚ್ಚರ ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. நம்மை உயர்த்தினால் ದೇವರು ನಮ್ಮನ್ನು ಹೆಚ್ಚಿಸಿದರೆ யாரும் கீழே தள்ள முடியாது. ಯಾರು ಕೆಳಗೆ ತಳ್ಳುವುದಕ್ಕೆ ಸಾಧ್ಯ. முன்பாக தாழ்மையாக நடந்துಕೊಳ್ಳಬಹುದು. ದೇವರ ಮುಂದೆ ತಗ್ಗಿಸುವಿಕೆಯಿಂದ ನಡೆಯುವಾಗ தேவன் உங்களை உயர்த்துவார். ದೇವರು ನಿಮ್ಮನ್ನ ಹೆಚ್ಚಿಸುತ್ತಾನೆ. தேவன் உங்களை உயர்த்தினால் ದೇವರು ನಿಮ್ಮನ್ನ ಹೆಚ್ಚಿಸಿದರೆ ஒருவரும் கீழே தள்ள முடியாது. ಯಾರು ನಿಮ್ಮನ್ನ ಕೆಳಗೆ ತಳ್ಳುವುದಕ್ಕೆ ಸಾಧ್ಯವಿಲ್ಲ. பெருமையோடு நானே உயர வேண்டும், நான் உயர்த்தப்பட வேண்டும் என்று சொல்லி நினைத்தால், ಆದ್ರೆ ಹೆಮ್ಮೆಯಿಂದ ನಾನು ಎಚ್ಚರ ಹೊಂದಿಕೊಳ್ಳಬೇಕೆಂದು ನಿನ್ನ ಪರಿಶ್ರಮದಿಂದ ಎಚ್ಚರ ಹೊಂದಿಕೊಳ್ಳೋದಕ್ಕೆ தேவன் கீழே தள்ளிவிடுவார். ದೇವರ ಕೆಳಗೆ ತಳ್ಳಿ ಬಿಡುತ್ತಾನೆ. தேவன் கீழே தள்ளிவிட்ட பிறகு ದೇವರ ಕೆಳಗೆ ತಳ್ಳಿಬಿಟ್ಟ ನಂತರ எதிர்க்க முடியாது. ನಿಮ್ಮಿಂದ ನಿಲ್ಲುವುದಕ್ಕೆ ಅಸಾಧ್ಯ. உயர்த்தப்பட முடியாது. ನಿಮ್ಮಿಂದ ಎಚ್ಚರ ಹೊಂದಿಕೊಳ್ಳೋದಕ್ಕೆ ಅಸಾಧ್ಯ. பிறகு ದೇವರು ತಳ್ಳಿ ನಂತರ நீங்கள் என்ன பிரயாசப்பட்டாலும் ಏನೇ ಪ್ರಯಾಸ ಪಟ್ಟರು மேலே உயர முடியாது. ಮೇಲೆ ಬರಲಿಕ್ಕೆ ಅಸಾಧ್ಯ. தேவன் உங்களிடத்திலே எதிர்பார்க்கிற காரியம், ಆದ್ದರಿಂದ ದೇವರು ನಿಮ್ಮಿಂದ ನನ್ನಿಂದ ಎದುರುಡುವ ಕಾರ್ಯ தேவனின் முன்பாக மனத்தாழ்மையாக நடந்து கொள்ள வேண்டும். ದೇವರ ಮುಂದೆ ನಾವು ತುಂಬಾ ತಗ್ಗಿಸುವಿಕೆಯಿಂದ ನಡೆದುಕೊಳ್ಳಬೇಕು. ஹalleluya. ஹalleluya. மூன்றாவதாக பார்க்கின்றேன். ಮೂರನೇದಾಗಿ ಗಮನಿಸೋಣ. மூன்றாவதாக தேவன் நம்மிடத்தில் எதிர்பார்க்கின்ற காரியம் என்னவென்றால், ನೋಡಿ ಮೂರನೇದಾಗಿ ದೇವರು ನಮ್ಮಿಂದ ಎದುರುಡುವ ಕಾರ್ಯ 1 தெசலோனிக்கர் 5ஆம் அதிகாரம் 1 தெசಲೋನಿಕ 5ನೇ ಅಧ್ಯಾಯ 12ஆம் வசனத்திலிருந்து 18ஆம் வசனம் வரைக்கும் வாசிக்கின்றேன். ನೋಡಿ 5ನೇ ಅಧ್ಯಾಯ 12ನೇ ವಾಕ್ಯದಿಂದ 18ನೇ ವಾಕ್ಯದವರೆಗೂ ನೋಡೋಣ. வேதம் சொல்கிறது, ಇಲ್ಲಿ ವಾಕ್ಯ ಹೇಳುತ್ತದೆ, அன்றியும் சகோதரரே, ನೋಡಿ ಸಹೋದರರೇ, உங்களுக்குள்ளே பிரயாசப்பட்டு ಯಾರು ನಿಮ್ಮಲ್ಲಿ ಪ್ರಯಾಸಪಟ್ಟು கர்த்தருக்குள் உங்களை விசாரணை செய்கிறவர்களாக இருந்து ಕರ್ತನ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು உங்களுக்கு புத்தி சொல்லுகிறவர்களை நீங்கள் மதித்து ನಿಮಗೆ ಬುದ್ಧಿ
ಹೇಳುತ್ತಾರಲ್ಲ ಅವರನ್ನು ಲಕ್ಷಿಸಿ, உங்களுக்கு புத்தி சொல்கின்றேன், ನಿಮಗೆ ಬುದ್ಧಿಯನ್ನು ಹೇಳುವವರು, உங்களுக்கு ஆலோசனை சொல்கின்றேன், ನಿಮಗೆ ಆಲೋಚನೆ ಕೊಡುವವರು, உங்களை கர்த்தருக்குள் பலப்படுத்துகின்றேன், ನಿಮ್ಮನ್ನ ಕರ್ತನಲ್ಲಿ ಬಲಪಡಿಸುವವರು, அவர்களை மதிக்க வேண்டும், ನೋಡಿ ಅವರನ್ನ ಗೌರವಿಸಬೇಕು. இன்னைக்கு அநேக ஜனங்கள் பார்க்கும்போது ಅನೇಕರನ್ನ ಗಮನಿಸುವಾಗ அது தங்களுக்கு போதித்து தங்களை உற்சாகப்படுத்தி உயர்த்துகின்ற அது ஜனங்களை மதிப்பது கிடையாது. ಅವರಿಗೆ ಬೋಧಿಸಿ ಅವರಿಗೆ ಕರ್ತನ ವಾಕ್ಯವನ್ನು ಹೇಳಿದ ಅಂತ ಬೋಧಕರುಗಳಿಗೆ ಅವರು ಗೌರವಿಸುವುದಿಲ್ಲ. அப்போஸ்தலனாகிய பவுல் தெசலோனிக்க சபைக்கு சொல்லும்போது, அப்போஸ்தலனாದ ಪೌಲನು தெசலோனிಕ ಸಭೆಯವರಿಗೆ ಹೇಳುವಾಗ, உங்களை விசாரணை செய்கிறவர்களாக இருந்து ಮತ್ತೆ ನಿಮ್ಮ ಮೇಲೆ ಮುಖ್ಯಸ್ಥರಾಗಿರುವವರಿಗೆ உங்களுக்கு புத்தி சொல்லுகிறவர்களை நீங்கள் மதித்து நடக்க வேண்டும். ನಿಮಗೆ ಬುದ್ಧಿ ಹೇಳುತ್ತಾ ಅವರನ್ನ ಲಕ್ಷಿಸಿ ಅವರಿಗೆ ಅವರ ಕೆಲಸದ ನಿಮಿತ್ತವಾಗಿ ಅವರನ್ನ ಪ್ರೀತಿಸಬೇಕು. இதுதான் தேவனுடைய சித்தங்க. ಇದೇ ದೇವರ ಚಿತ್ತವಾಗಿದೆ. நிறைய சொல்லுவாங்க, ಅನೇಕರು ಹೇಳುತ್ತಾರೆ, தேவனுடைய சித்தம் என்ன பண்ணுகிறது தெரியல, ನನಗೆ ದೇವರ ಚಿತ್ತ ಏನಂತನೇ ಗೊತ್ತಿಲ್ಲ. தேவனுடைய சித்தம், ದೇವರ ಚಿತ್ತ முதலாவது பார்த்து ಮೊದಲನೇದಾಗಿ ನೋಡಿದ್ದೇವೆ. இயேசு சொன்னார், என் வார்த்தைகளை கேட்டு பிதாவின் சித்தத்தை பிதாவின் சித்தப்படி செய்கிறவன் எவனோ அவன் ಭಾಗ್ಯವಾನ್. ನೋಡಿ, ಯೇಸು ಮೊದಲನೇದಾಗಿ ಹೇಳಿದವರು, ನನ್ನ ತಂದೆಯ ಚಿತ್ತವನ್ನು ಅನುಸರಿಸುವವನೇ ಆತನೇ ಧನ್ಯನು. தேவனுடைய வார்த்தை என்ன சொல்லுதோ தேவனுடைய அப்படியே செய்கின்றவர்கள் தான் தேவ சித்தத்தை செய்கின்றவர்கள். ದೇವರ ವಾಕ್ಯ ಏನು ಹೇಳುತ್ತದೋ ಅದರಂತೆ ಮಾಡುವವನೇ ದೇವರ ಚಿತ್ತವನ್ನು ಅನುಸರಿಸುವವರು. இரண்டாவது தேவனுடைய நீதியாவது நியாயத்தை தேடி, ಎರಡನೇದಾಗಿ ದೇವರ ನ್ಯಾಯವನ್ನು ಹುಡುಕಿ, இரக்கத்தை ಸ್ನೇಹಿತು, ಕರುಣೆಯನ್ನು ಆಸಕ್ತನಾಗಿ ತಾಳ್ಮೆಯಾಗಿ ದೇವರ ಮುಂದೆ ನಡೆದುಕೊಳ್ಳ வேண்டும். ತಗ್ಗಿಸಬೇಕೆಂದ ದೇವರ ಮುಂದೆ ನಡೆದುಕೊಳ್ಳುವವನು, ಇದು ದೇವರ ಚಿತ್ತ, ಇದು ದೇವರ ಚಿತ್ತವಾಗಿದೆ. ಮೂರನೇದಾಗಿ ಸಹೋದರರೇ, உங்களுக்குள்ளே பிரயாசப்பட்டு கர்த்தருக்குள் உங்களை விசாரணை செய்கின்றவர்களை நீங்கள் உங்களுக்கு புத்தி சொல்கின்றவர்களை மதித்து நடக்க வேண்டும். ಯಾರು ನಿಮ್ಮಲ್ಲಿ ಪ್ರಯಾಸಪಟ್ಟು ಕರ್ತನ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ನಿಮಗೆ ಬುದ್ಧಿ ಹೇಳುತ್ತಾರೋ ಅವರನ್ನು, ಅದು ಮೂರನೇ ವಾಕ್ಯ, அவருடைய கிரிகள் நிமித்தம் அவர்களை மிகவும் அன்பாய் எண்ணிக்கொள்ளும்படி, ಮತ್ತೆ ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಮಾಡಬೇಕು. ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ, ಸಮಾಧಾನವಾಗಿರುங்கள். ನೋಡಿ, ನಿಮ್ಮ ಒಳಗೆ ಸಮಾಧಾನವಾಗಿರಿ, ಸಮಾಧಾನವಾಗಿರುங்கள். ವಿಶ್ವಾಸಿಯ ಒಳಗೆ ಸಮಾಧಾನವಾಗಿರಿ, ಸಮಾಧಾನವಾಗಿರುங்கள். ಕುಟುಂಬಗಳಲ್ಲಿ ಸಮಾಧಾನವಾಗಿರಿ. ಗಣಪಡಿಸುங்கள், ಒಬ್ಬರು ಮತ್ತೊಬ್ಬರನ್ನ ಗಣಪಡಿಸಿರಿ. ஒருவரை பரிசுத்தத்தோடு வாழ்த்துங்கள். ನೋಡಿ, ಒಬ್ಬರು ಮತ್ತೊಬ್ಬರ ಒಂದು ಪರಿಶುದ್ಧತೆಯ ಒಂದು ಮುತ್ತಿನಿಂದ ಅವರನ್ನ ಸನ್ಮಾನಿಸಿರಿ. இதுதான் தேவன் எதிர்பார்க்கின்றார். ಇದನ್ನೇ ದೇವರು ನಮ್ಮಿಂದ ಎದುರುನೋಡುತ್ತಾನೆ. தேவனுடைய சித்தத்திலே இது தேவனுடைய சித்தத்துடைய கீழே இதெல்லாம் அடங்கி இருக்கிறது. ದೇವರ ಚಿತ್ತದಲ್ಲಿ ನಾವು ಹೇಳುವಂತ ಎಲ್ಲ ವಾಕ್ಯಗಳು ಅಡಗಿವೆ. மற்றும் 14வது வசனத்தில் வாசிக்கலாம், பவுல் சொல்றார், 14ನೇ ವಾಕ್ಯದಲ್ಲಿ ಪೌಲನು ಹೇಳುತ್ತಾನೆ, மேலும் ಸಹೋದರರೇ, நாங்கள் உங்களுக்கு போதிக்கிறது என்னவென்றால், ನಾವು ನಿಮಗೆ ಬೋಧಿಸುವುದು ಏನೆಂದರೆ, ಚೆನ್ನಾಗಿ ಗಮನಿಸಿರಿ, ஒழுங்கில்லாதவர்களுக்கு புத்தி சொல்லுங்கள், ಮತ್ತೆ ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳಿರಿ, திறன் அற்றவர்களை தேற்றுங்கள், ಮತ್ತೆ ಮನಗುಂದಿದವರನ್ನ ಧೈರ್ಯಪಡಿಸಿರಿ, பலவீனரை தாங்குங்கள், ಬಲಹೀನರಿಗೆ ಆಧಾರವಾಗಿರಿ, எல்லா இடத்திலும் நீடிய சாந்தமாயிருங்கள், ಎಲ್ಲರಲ್ಲಿಯೂ ದೀರ್ಘ ಶಾಂತರಾಗಿರಿ. ஹalleluya, ஹalleluya. வசந்த வாசிக்கிறீங்க, ನೋಡಿ, ವಾಕ್ಯವನ್ನು ಓದುತ್ತೇವೆ, ಚರ್ಚಿಗೆ போறோம், ಸಭೆಗೆ ಹೋಗುತ್ತೇವೆ. ஏதோ சபைக்கு போறவே ஒரு கிறிஸ்துவாக போதுங்க. ಏನ್ ಸಭೆಗೆ ಹೋಗ್ತಾ ಇದೀವಿ, ಕ್ರೈಸ್ತರಾಗಿದ್ರೆ ಸಾಕು. அப்படி இல்லங்க, ಹಾಗಿಲ್ಲ. ಅದು ಉண்மையான கிறிஸ்தவர்கள். ನೋಡಿ, ನಿಜವಾದ ಕ್ರೈಸ್ತರು. ಯೇಸು சொல்லும்போது, ಯೇಸು ಹೇಳುವಾಗ, பிதாவின் சித்தத்தின்படி செய்கிறவன் எவனோ அவன் தான் எனக்கு சகோதரனும் சகோதரியும், அது தாயமா இருப்பார்கள். ನನ್ನ ಯೇಸು ಹೇಳುತ್ತಾನೆ, ನನ್ನ ತಂದೆಯ ಚಿತ್ತದಂತೆ ನಡೆದುಕೊಳ್ಳುವವನೇ ನನ್ನ ತಂಗಿಯೂ ತಾಯಿಯೂ ತಮ್ಮನಾಗಿರ್ಲಿಕ್ಕೆ ಸಾಧ್ಯ. அவர்கள் மாத்திரம்தான் இன்னொருவருடைய பரலோகத்திலே நித்திய காலமாக வாழ முடியும். ಅಂತವರು ಮಾತ್ರ ಪರಲೋಕ ರಾಜ್ಯದಲ್ಲಿ ನನ್ನ ಸಂಗಡ ನಿತ್ಯವಾಗಿ ಬದುಕುವ ಸಭೆಗಾಗಿ ಚರ್ಚಿಗೆ போயிட்டு வரவங்க என்பவர்களை பார்த்தல்ல, ಬೇರೆ ಕಾಟಾಚಾರಕ್ಕಾಗಿ ಸಭೆಗೆ ಹೋಗಿ ಬರೋರಿಗಲ್ಲ, அந்த ಕಡೆ இந்த ಕಡೆ பேசுகிறவர்களை பார்த்தல்ல. ನೋಡಿ, ಆ ಕತೆ ಈ ಕತೆ ಮಾತನಾಡುವವರಲ್ಲ. தேவனுடைய வார்த்தையின்படி, ದೇವರ ವಾಕ್ಯಕ್ಕೆ ಅನುಗುಣವಾಗಿ என்ன செய்ய வேண்டும்? ಏನ್ ಮಾಡಬೇಕು? ஒழுங்கு இல்லாதவர்களுக்கு புத்தி சொல்ல வேண்டும். ஒழுங்கு இல்லாதவர்கள் தவறு செய்கிறவர்களுக்கு புத்தி சொல்ல வேண்டும். ನೋಡಿ, ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿಯನ್ನು ಹೇಳಿರಿ, இல்லாதவர்களை தேற்றுங்கள், ಮತ್ತೆ ಮನಗುಂದಿದವರನ್ನು ಧೈರ್ಯಪಡಿಸಿರಿ, பலவீனரை தாங்குங்கள், ಬಲಹೀನರಿಗೆ ಆಧಾರವಾಗಿರಿ, எல்லா இடத்திலும் நீடிய சாந்தமாயிருங்கள், ಎಲ್ಲಾರಲ್ಲಿಯೂ ದೀರ್ಘ ಶಾಂತರಾಗಿರಿ. ஒரு சிலர் சாந்தமா இருப்பாங்க. ನೋಡಿ, ಕೆಲವೊಬ್ಬರ ಹತ್ರ ಮಾತ್ರ ಶಾಂತರಾಗಿರ್ತಾರೆ, ஒரு சிலர் இருக்க மாட்டாங்க, ಕೆಲವೊಬ್ಬರ ಹತ್ರ ಇರುವುದಿಲ್ಲ. ஆனா வேத என்ன சொல்றது? ವಾಕ್ಯ ಹೇಳುತ್ತದೆ, எல்லா இடத்திலும் நீடிய சாந்தமாயிருங்கள். ನೋಡಿ, ಎಲ್ಲಾರಲ್ಲಿಯೂ ದೀರ್ಘ
ದೀರ್ಘ ಶಾಂತರಾಗಿರಿ. மற்றும் 15 வசனத்தில் வாசிக்கின்றேன். 15ನೇ ವಾಕ್ಯದಲ್ಲಿ ನೋಡುತ್ತೇವೆ, ஒருவனும் மற்றொருவன் செய்யும் தீமைக்கு தீமை செய்யாதபடிக்கு பாருங்கள். ಯಾರು ಅಪಕಾರಕ್ಕೆ ಅಪಕಾರ ಮಾಡದಂತೆ ನೋಡಿಕೊಳ್ಳಿರಿ. உங்களுக்குள்ள மற்ற யாவருக்குள்ளும் எப்பொழுதும் நன்மை மாத்திரமே செய்ய நாடுங்கள். ಯಾವಾಗಲೂ ನೀವು ಒಬ್ಬರಿಗೆ ಒಬ್ಬರು ಹಿತವನ್ನು ಮಾಡಿಕೊಂಡಿರಿ. முடிந்தால் முடிந்த அளவுக்கு நன்மை மாத்திரம் செய்ய, தீமை செய்யாதீர்கள். ಸಾಧ್ಯವಾದಷ್ಟು ಅಪಕಾರವನ್ನೇ ಮಾಡಿರಿ, ಅದರ ಬದಲಾಗಿ ಕಷ್ಟವನ್ನು ಕೊಡಬೇಡಿ. ನಾನು பெரிய அது மாதிரி யாரும் தீங்கு செய்ய முடியாது. ಅಂತದ್ದು ಯಾವ ತಪ್ಪು ಮಾಡಲಿಲ್ಲ, யாரும் தீங்கு செய்ய முடியாது. ಯಾರು ನಾನು ತಪ್ಪೇ ಮಾಡೋದಿಲ್ಲ. ஆனா அப்பப்போ கொஞ்சம் கொஞ்சமா மற்றவரை பத்தி புறம் கூறுவேன். ಆದ್ರೆ ಸ್ವಲ್ಪ ಸ್ವಲ್ಪ ಬೇರೆಯವ್ರ ಬಗ್ಗೆ ಮಾತಾಡ್ತೇನೆ, அவங்கள பற்றி பேசுவேங்க, ಅವರ ಬಗ್ಗೆ ಮಾತಾಡುತ್ತೇನೆ, கொஞ்சம் கொஞ்சம் பொய் சொல்லுவாங்க, ಸ್ವಲ್ಪ ಸ್ವಲ್ಪ ಸುಳ್ಳು ಹೇಳುತ್ತೇನೆ, கொஞ்சம் ಮற்றவங்களை ஏமாத்துவாங்க, ಮತ್ತೆ ಉಳಿದವರನ್ನ ಏಮಾರಿಸುತ್ತೇನೆ, கர்த்தருடைய காரியத்தை சிக்கிடுவேன், ಮತ್ತೆ ಕರ್ತನ ಸಮ್ಮುಖದಲ್ಲಿ ಕರ್ತನ ಕಾರ್ಯದಲ್ಲೇ ಕಳ್ಳತನ ಮಾಡುತ್ತೇನೆ. இது சரியில்லைங்க, ಇದು ಸರಿ ಇಲ್ಲ. இது தேவனுடைய பிள்ளைகளுக்கு இருக்கக்கூடிய குவாலிட்டி ஆது யோகியತೆ கிடையாதுங்க. ಮತ್ತೆ ದೇವರ ಮಕ್ಕಳಿಗೆ ಇರುವಂತ ಅರ್ಹತೆ ಇದಲ್ಲ. ஹல்லேலூயா ಹಲ್ಲೆಲೂಯಾ. ஒரு சில பாருங்க, ನೋಡಿ ಕೆಲವೊಬ್ಬರನ್ನ ಗಮನಿಸಿ, தவறு செய்கின்றவர்கள், ತಪ್ಪು ಮಾಡುವವರು அது சபையில மற்றவர்களை பெரியவர்கள் கண்டிக்கும் போது ನೋಡಿ ಹಿರಿಯರು ಅವರನ್ನ ಗದರಿಸುವಾಗ அவர்களுக்கு வேதனை போல தெரியுது. ಮತ್ತೆ ಗದರಿಸುವಾಗ ಅದು ಅವರಿಗೆ ಸ್ವಲ್ಪ ಕಷ್ಟವಾಗಿ ತೋಚುತ್ತವೆ. ஆனா வேதம் சொல்லுது, ಅಂದ್ರೆ ವಾಕ್ಯ ಹೇಳುತ್ತವೆ, அது தவறுகள் தீங்கு செய்கின்றவர்கள் என்ன பண்ணுங்க, அவர்கள் என்ன பண்ணுங்க, அவர்கள் போதியுங்கள். ಮತ್ತೆ ಇಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ಅವರು ಅಪಕಾರ ಮಾಡುವವರಿಗೆ ಅವರಿಗೆ ಬೋಧಿಸಿರಿ. ஒழுங்கு இல்லாதவர்களுக்கு புத்தி சொல்லுங்கள் என்று வேதத்தில் 14 வசனத்தில் வாசித்தேன். ಮತ್ತೆ ಕ್ರಮ ಇಲ್ಲದವಾಗಿ ನಡೆಯುವವರಿಗೆ ಬೋಧಿಸಿರುವುದು ವಾಕ್ಯ ಹೇಳುತ್ತದೆ. கேடாக நடக்கின்ற மக்களுக்கு புத்தி சொல்ல வேண்டும். ಮತ್ತೆ ಯಾರೋ ಒಂದು ಬೇರೆ ರೀತಿಯಾಗಿ ನಡೆದುಕೊಳ್ಳುತ್ತಾರೆ, ಅವರಿಗೆ ಬುದ್ಧಿ ಹೇಳಿದ್ದು ವಾಕ್ಯ ಹೇಳುತ್ತದೆ. கேட்டு அது கீழ்ப்படிந்தால், ಮತ್ತೆ ಆ ಒಂದು ಬುದ್ಧಿವಾದವನ್ನು ಕೇಳಿ ಅವರು ವಿದ್ಯರಾದರೆ அவருடைய வாழ்க்கை துளிர்க்கும் ஆசீர்வாதமாக மாறும். ಮತ್ತೆ ಅವರ ಜೀವನ ಬೆಳೆಯುತ್ತವೆ, ಆಶೀರ್ವಾದವಾಗಿ ಬದಲಾಗುತ್ತವೆ. அவர்கள் மாற்றோம் என்று சொன்னால், ಆದರೆ ಆ ವಾಕ್ಯಗಳಿಗೆ ನಾವು ನಿರಾಕರಿಸುತ್ತೇವೆ ಅಂತ ஏசாயா 1ஆம் அதிகாரத்தில் வாசிக்கும்போது, ಏಸಾಯ 1ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, மாற்றோம் என்று எதிர்த்து நின்றால், ನೋಡಿ ನಾನು ಆಗೋದಿಲ್ಲ ಅಂತ ನಿಂತುಕೊಂಡರೆ கர்த்தருடைய பட்டயத்துக்கு அவர்கள் இரையாவார்கள். ನೋಡಿ ಕರ್ತನ ಒಂದು ಖಡ್ಗಕ್ಕೆ ಅವರು ಗುರಿಯಾಗುತ್ತಾರೆ. கர்த்தருடைய பட்டயத்துக்கு இரையாவார்கள். ನೋಡಿ ಕರ್ತನ ಒಂದು ಪಟ್ಟಯಕ್ಕೆ ಅವರು ಗುರಿಯಾಗುತ್ತಾರೆ. கர்த்தருடைய வார்த்தை இருபுறம் கற்களை எந்த பட்டயத்திலும் கற்கானதாக இருக்கிறது. ಕರ್ತನ ಒಂದು ವಾಕ್ಯ ಹಿಬ್ಬಾಗಿ ಉಳ್ಳ ಒಂದು ಕತ್ತಿ ಆಗಿದೆ. ನಾವು ಎಂದ அளவுக்கு ವಸನத்தை ಕೇಳ್ಕೊಂಡ್ರವೋ, ಎಷ್ಟರ ಮಟ್ಟಿಗೆ ಕರ್ತನ ವಾಕ್ಯವನ್ನು ಕೇಳುತ್ತೇವೆ, அந்த அளவுக்கு ನಾವು ದೇವನಿಗೆ ಕಣಕ್ಕೆ ಕೊಡುಗಂಡವರಾಗಿದ್ದೇವೆ. ಅಷ್ಟರ ಮಟ್ಟಿಗೆ ನಾವು ದೇವರಿಗೆ ಲೆಕ್ಕ ಕೊಡುವಂತವರಾಗಿದ್ದೇವೆ. ಯಾರು ತಪ್ಪಿக்க முடியாது, ಯಾರು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. அறிந்த பிறகு, ದೇವರ ವಾಕ್ಯವನ್ನು ತಿಳಿದುಕೊಂಡ ನಂತರ ಎಲ್ಲವನ್ನೂ நடக்கும்போது, ನೋಡಿ ಮತ್ತೆ ನಾವು ಕ್ರಮಬದ್ಧವಾಗಿ ನಡೆದ ಹೋದಲ್ಲಿ புத்திக்காத பெரியவர்கள் மூத்தவர்கள் ஆவிக்குரிய தகப்பன்மார்கள் புத்தி சொல்லும்போது, ಮತ್ತೆ ಹಿರಿಯರು ಆತ್ಮಿಕವಾದ ತಂದೆಯರು ನಮಗೆ ಬುದ್ಧಿವಾದ ಹೇಳುವಾಗ அதை ಕೇட்டு ஒழுங்குபடுத்திக்கொண்டு திருத்திக்கொண்டு தேவனுக்காக வாழ கற்றுக்கொள்ள வேண்டும். ಆ ವಾಕ್ಯಗಳಿಗೆ ಕಿವಿ ಕೊಟ್ಟು ನಾವು ತಿದ್ದುಕೊಂಡರೆ ಕರ್ತನ ಒಂದು ಶುಭ ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ஹல்லேலூயா ಹಲ್ಲೆಲೂಯಾ. ಅದಕ್ಕೆ ದೇವರು ಎದುರುಪಾಕಿದ್ದಾರೆ. ಅದನ್ನೇ ಕರ್ತನ ಎದುರು ನೋಡುತ್ತಾನೆ. 16 ವಚನದಲ್ಲಿ ವಾಸಿಸುம்போது, ಅದರ 6ನೇ ವಾಕ್ಯವನ್ನು ಗಮನಿಸುವಾಗ தெசலோனிய சபையை பார்த்து பவுல் சொல்வது, எப்பொழுதும் சந்தோஷமாயிருங்கள். ಯಾವಾಗಲೂ ಸಂತೋಷವಾಗಿರಿ. எப்பொழுதும் சந்தோஷமாயிருங்கள். ಯಾವಾಗಲೂ ಸಂತೋಷವಾಗಿರಿ. இடைவிடாமல் ஜெபம் பண்ணுங்க. ಎಡಬಿಡದೆ ಪ್ರಾರ್ಥನೆ ಮಾಡಿರಿ. இல்லங்க, நான் இடைவிடாமல் தான் ஜெபம் பண்றேன். ಇಲ್ಲ ಪಾಸ್ಟರ್, ನಾನು ಎಡಬಿಡದೆ ಪ್ರಾರ್ಥನೆ ಮಾಡ್ತೇನೆ. நான் தான் வந்து என்ன பண்ணுங்க, கூகுள் மீட்ல, ஜூம் மீட்ல, அந்த மீட்ல, இந்த மீட்ல, ஆன்லைன் நான் தொடர்ந்து ஜெபம் பண்றேன். ಹೌದು ಪಾಸ್ಟರ್, ನಾನು ಗೂಗಲ್ ಮೀಟ್ ಅಲ್ಲಿ, ಜೂಮ್ ಮೀಟ್ ಅಲ್ಲಿ, ಆನ್ಲೈನ್ ಅಲ್ಲಿ ನಾನು ಎಡಬಿಡದೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. வார்த்தையை கீழ்ப்படியாம ನೋಡಿ ಕರ್ತನ ವಾಕ್ಯಕ್ಕೆ ವಿಧೇಯರಾಗದೆ ஜெபம் பண்ணும்போது, ನೀನು ಪ್ರಾರ್ಥಿಸುವಾಗ தேவன் சொல்றார், ವಾಕ್ಯ ಹೇಳುತ್ತದೆ, ஆவது அக்கிரமக்காரனே என்னை விட்டு அகன்று போ. ಏ ದುಷ್ಟನೇ ನನ್ನನ್ನು ಬಿಟ್ಟು ತೊಲಗು. நீ யாருன்னு எனக்கு தெரியாது. ಯಾರೆಂದು ನಾನು ತಿಳಿಯನು. நீ சொல்லாங்க, ನೀವು ಹೇಳಬಹುದು, ஆண்டவரே உங்களுக்கு தெரியலையா? ಏ ದೇವರೇ ನಿನಗೆ ಗೊತ್ತಿಲ್ವಾ? நான் எவ்வளவு நேரம் ஜெபம் பண்ணுகிறேன், ನಾನು ಎಷ್ಟೊತ್ತು ಪ್ರಾರ್ಥನೆ நான் ಮಾಡ್ತೇನೆ, எத்தனை பேருக்கு இயேசுவை சொல்லியிருக்கிறேன், ಎಷ್ಟು ಮಂದಿಗೆ ಯೇಸು ಬಗ್ಗೆ ಹೇಳಿದ್ದೇನೆ. நான் இன்னும் சில சமயத்துல ஒரு பெரியவங்களுக்கு நான் கீழ்ப்படியாம போயிருக்கேன். ಏನ್ ಕೆಲವೊಮ್ಮೆ ನಾನು ಹಿರಿಯರಿಗೆ ಅವಿದ್ಯನಾಗಿ ನಡೆದಿರುವ ஊழியக்காரர்களுக்கு ஊழியக்காரர் கீழ்ப்படியல, ಮತ್ತೆ ಸೇವಕರಿಗೆ ನಾನು ಅವಿದ್ಯನಾಗಿದ್ದೇನೆ. இதுதானே ಇಷ್ಟೇ ತಾನೇ. இந்த தப்புக்கே உனக்கு கதை மூட்டை எப்படிங்க? ಈ ಸಣ್ಣ ಒಂದು ತಪ್ಪಿಗೆ ನೀನು ಕದವನ್ನು ಮುಚ್ಚಿಬಿಟ್ರೆ ಹೇಗೆ? சொல்றாங்க, ದೇವರು ಹೇಳುತ್ತಾನೆ, இப்போ வந்துட்டு ஒரு சான்ஸ் கிடையாதுப்பா. ಈಗ ನಿನಗೆ ಅವಕಾಶ ಇಲ್ಲ. நீ உலகத்தில் உயிரோடு இருக்கும்போது
போது உனக்கு சான்ஸ் இருக்கு. ನಿನಗೆ ಲೋಕದಲ್ಲಿ ಜೀವಂತವಾಗಿರುವಾಗ ನಿನಗೆ ಅವಕಾಶ மனம் ಇತ್ತು. திரும்பி ஒப்புரவாக வேண்டும். ನೀನು ಮಾನಸ್ಥಾನ ಹೊಂದಿಕೊಳ್ಳಬೇಕಾಗಿತ್ತು. எல்லாரும் சந்தோஷமா சமாதானமாக இருக்க வேண்டும். ಎಲ್ಲಾರ ಬಳಿಯಲ್ಲಿ ಶಾಂತರಾಗಿರಬೇಕಾಗಿತ್ತು. ஆவி நமக்கு ஆவி சந்தோஷமா இருங்க. ಎಲ್ಲಿ ಸಂತೋಷವಾಗಿರಿ, இடைவிடாம ஜெபம் பண்ணுங்க. ಎಡಬಿಡದೆ ಪ್ರಾರ್ಥನೆ ಮಾಡಿ, எல்லாவற்றிலேயும் ஸ்தோத்திரம் செய்யுங்கள். ಎಲ್ಲಾದ್ರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. எல்லாவற்றிலும் இந்த காரியத்திலங்க ನೋಡಿ, ಎಲ್ಲಾದ್ರಲ್ಲಿ ಅಂದ್ರೆ ಯಾವುದು? எல்லா காரியத்திலும், ಎಲ್ಲಾ ಕಾರ್ಯದಲ್ಲಿ அது தேவன் நமக்கு தேவன் கொடுக்கும் போதும், ದೇವರು ಕೊಟ್ಟಾಗಲೂ, சில சமயத்தில் பாக்கெட்ல இல்லாத சமயத்திலும், ಕೆಲವೊಮ್ಮೆ ಜೋಬಲ್ಲಿ ಇಲ್ಲದೆ ಇರುವಾಗಲೂ, இருந்தாலும் இல்லாவற்றிலும், ಇದ್ರು ಇಲ್ಲದಿದ್ದರು, உயர்த்தப்பட்டாலும் தாழ்த்தப்பட்டாலும், ಹೆಚ್ಚಳ ಹೊಂದಿದ್ರು ತಗ್ಗಿಸಿ எல்லாவற்றிலும் ஸ்தோத்திரம் செய்யுங்கள். அப்படி செய்வதே கிறிஸ்து இயேசுக்குள் உங்களை குறித்து தேவனுடைய சித்தமா இருக்கிறது. ಈ ಎಲ್ಲಾದ್ರಲ್ಲಿ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತವಾಗಿದೆ. இல்லங்க, நான் ஃபங்க்ஷன் போனேன், முன்னால கூப்பிடலங்க, அதனால எனக்கு வருத்தமாச்சுங்க, நான் வர மாட்டேன். ಇಲ್ಲ, ನನಗೆ ಒಂದು ಫಂಕ್ಷನ್ಗೆ ಹೋದೆ, ನನ್ನ ಮುಂಭಾಗದಲ್ಲಿ ಕರೆದಿಲ್ಲ, ನನಗೆ ಕಷ್ಟ ಉಂಟಾಯ್ತು, ನೀನು ಮುಂದೆ ಬರುವುದಿಲ್ಲ. முன்னால கூப்பிட்டாலும் ஸ்தோத்திரம், ಮುಂದೆ ಕರೆದ್ರು ಸ್ತೋತ್ರ, பின்னால இருந்தாலும் ஸ்தோத்திரம், ಹಿಂದೆ ಇದ್ರು ಸ್ತೋತ್ರ, சான்ஸ் கிடைச்சாலும் ஸ்தோத்திரம், ಅವಕಾಶ ಸಿಕ್ಕಿದ್ರು ಸ್ತೋತ್ರ, சான்ஸ் கிடைக்காமலும் ஸ்தோத்திரம், ಅವಕಾಶ ಇಲ್ಲದೆ ಹೋದ್ರು ಸ್ತೋತ್ರ. எல்லாவற்றையும் ஸ்தோத்திரம் செய்யுங்கள் என்று அதான் வேதம் சொல்கிறது. ಎಲ್ಲದಕ್ಕೂ ಸ್ತೋತ್ರ ಮಾಡಿ ಎಂದು ವಾಕ್ಯ ಹೇಳುವ ಸಮಯ ಸಂತೋಷವಾಗಿ தேவன் பார்த்துக் கொள்வார். ದೇವರು ನೋಡಿಕೊಳ್ಳುತ್ತಾನೆ. உங்கள் இருதயம் தேவனுக்கு தெரியும். ನಿಮ್ಮ ಹೃದಯ ದೇವರಿಗೆ ಗೊತ್ತು. நீங்கள் நியாயமாக நியாயத்தை தேடி ನೀವು ನ್ಯಾಯವನ್ನು ಹುಡುಕಿಕೊಂಡು தேவனுக்கு முன்பாக மனத்தாழ்மையாக இருக்கும்போது, ದೇವರ ಮುಂದೆ ನಾವು ತಗ್ಗಿಸುವಿಕೆಯಿಂದ ನಡೆಯುವಾಗ கர்த்தர் கண்டிப்பாக உங்களை உயர்த்துவார். ಕರ್ತನು ನಿಶ್ಚಯವಾಗಲೂ ನಿಮ್ಮನ್ನು ಹೆಚ್ಚಿಸುವನು. ஹalleluya. ஹalleluya. அதோட 19 வசனத்தை வாசிக்கின்றேன். 19 ವಾಕ್ಯ ನೋಡೋಣ. ஆவியை அவித்து போடாதீர்கள், ಮತ್ತೆ ನೀವು ಪವಿತ್ರಾತ್ಮವನ್ನು ನಂದಿಸಬೇಡಿ, தீர்க்க தரிசனங்களை அற்பமாகிடாதீர்கள், ಪ್ರವಾದನೆಗಳನ್ನು ಹೀನಾಯಿಸಬೇಡಿರಿ. தீர்க்க தரிசனம் உண்டு. ನೋಡಿ, ಪ್ರವಾದನೆ ಉಂಟು, உண்மையான தீர்க்கதரிசிகள் இந்த உலகத்தில் உண்டு, ನಿಜವಾದ ಪ್ರವಾದಿಗಳು ಈ ಲೋಕದಲ್ಲಿ நம்ம ಇದ್ದಾರೆ, சபைகளில் உண்டு. ನಮ್ಮ ಸಭೆಯಲ್ಲೂ ಸಹ ಇದ್ದಾರೆ. அதை என்ன செய்ய வேண்டும்? அதை சோதித்து பார்த்து நலமானதை பிடித்துக் கொள்ளுங்கள். ನೋಡಿ, ಅದನ್ನು ಶೋಧಿಸಿ ಒಳ್ಳೆಯದನ್ನು ಮಾತ್ರ ಹಿಡಿದುಕೊಳ್ಳೋಣ. கர்த்தருடைய வார்த்தைப்படி தீர்க்கதரிசனம் வருகிறதா? ನೋಡಿ, ಕರ್ತನ ವಾಕ್ಯಕ್ಕೆ ಅನುಗುಣವಾಗಿ ಪ್ರವಾದಿಸಲ್ಪಡುತ್ತಿದೆಯಾ? ಮತ್ತೆ ಅದು ಒಳ್ಳೆಯದಾಗಿ ತೋಚುತ್ತವ? அதை ஏற்றுக்கொள்ளுங்கள். ಅದನ್ನು ಅಂಗೀಕರಿಸಿಕೊಳ್ಳಿ. பொல்லாங்காய் தோன்றுகிற எல்லாவற்றையும் விட்டு விலகுங்கள். ಮತ್ತೆ ನಿಮಗೆ ತಪ್ಪಾಗಿ ತೋಚುವುದು ಎಲ್ಲವನ್ನು ಬಿಟ್ಟು ಬಿಡಿ. அதை 22 வசனம் வாசிக்கின்றோம். பொல்லாங்காய் தோன்றுகிற எல்லாவற்றையும் விட்டு விடுங்கள். ಮತ್ತೆ ಸಕಲ ವಿಧದಲ್ಲಿ ಕೆಟ್ಟತನಕ್ಕೆ ದೂರವಾಗಿರಿ. சமாதானத்தின் தேவன் தாமே ಮತ್ತೆ ಸಮಾಧಾನದ ದೇವರು உங்களை முற்றிலும் பரிசுத்தமாக்குவாராக. ನಿಮ್ಮನ್ನು ಸಂಪೂರ್ಣವಾಗಿ ಶುದ್ಧಿಗೊಳಿಸುತ್ತಾನೆ. உங்கள் ஆவி, ஆத்மா, சரீரம் முழுவதும், ನಿಮ್ಮ ಪ್ರಾಣಾತ್ಮ ಶರೀರವನ್ನು நம்முடைய கர்த்தராகிய இயேசு கிறிஸ்து வரும்போது, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ அற்றதாக இருக்க வேண்டும். ಅದು ದೋಷವಿಲ್ಲದವಾಗಿ ಇರುತ್ತವೆ. ஆவி, ஆத்மா, சரீரம் யாவது முற்றிலும் குற்றமில்லாததாக காணப்பட வேண்டும். ಮತ್ತೆ ನಿಮ್ಮ ಪ್ರಾಣಾತ್ಮ ಶರೀರವು ದೋಷವಿಲ್ಲದವಾಗಿ ಇರಬೇಕು. அப்பொழுதுதான் ஆண்டவராகிய இயேசு கிறிஸ்து வரும்போது, ಆಗ ಮಾತ್ರ ಕರ್ತನಾದ ಯೇಸು ಕ್ರಿಸ್ತನು ಬರುವಾಗ மறுரூபமாக்கப்பட முடியும். ನಾವು ಮರುರೂಪ ಹೊಂದಿಕೊಳ್ಳೋದಕ್ಕೆ தேவ ಸಾಧ್ಯ. சமூகத்திலே எடுத்துக்கொள்ளப்பட முடியும். ದೇವರ ಸಮ್ಮುಖಕ್ಕೆ ಎತ್ತಲ್ಪಡುವುದಕ್ಕೆ ಸಾಧ್ಯ. நித்திய காலமாக அவரோடு வாழ முடியும். ನಂತರ ನಿತ್ಯವಾಗಿ ಆತನ ಸಂಗಡ ಜೀವಿಸುವುದಕ್ಕೆ ಸಾಧ್ಯ. பரிசுத்தமாய் இருக்க விரும்புகிறவன் ನೋಡಿ, ಪರಿಶುದ್ಧನಾಗಿ ಇರಲಿಕ್ಕೆ ಇಚ್ಛಿಸುವವನು அன்பிலே நடந்து கொள்வான். ಆತನ ಪ್ರೀತಿಯಲ್ಲೇ ನಡೆದುಕೊಳ್ಳುತ್ತಾನೆ. தாய் தகப்பனை கனப்படுவான். ಆತನ ತನ್ನ ತಂದೆ ತಾಯಿಯನ್ನು ಗಣಪಡಿಸುವವನು. ஆவிக்குரிய தரங்களுக்கு அழகை கீழ்ப்படிந்திருப்பான். ಆತ್ಮಿಕವಾದ ತಂದೆಗೆ ವಿಧಿಯನಾಗಿ ನಡೆದುಕೊಳ್ಳುತ್ತಾನೆ. அவன் புறம் கூற மாட்டான். ಆತನು ಯಾವುದನ್ನು ಮಾತನಾಡುವುದಿಲ್ಲ. தீங்கு நினைக்க மாட்டான். ಆತನು ಕೆಟ್ಟದನ್ನು ನೆನೆಸುವುದಿಲ್ಲ. அவன் முறுமுறுக்க மாட்டான். ಆತನು ಗುಣಗುಟ್ಟುವುದಿಲ್ಲ. ஏனென்றால் ಯಾಕಂದರೆ தேவ ராஜ்யம் போக மனதுள்ளவன், ದೇವರ ರಾಜ್ಯಕ್ಕೆ ಹೋಗುವ ಮನಸ್ಸುಳ್ಳವನು. அவன் தன்னை பாவத்துக்கு விலக்கி காத்துக்கொள்வான். ಆತನು ತನ್ನನ್ನು ಪಾಪದಿಂದ ಬೇರ್ಪಡಿಸಿಕೊಳ್ಳುತ್ತಾನೆ. ஹல்லேலூயா. ಹಲ್ಲೆಲೂಯಾ. பரிசுத்தமாய் இருக்க விரும்புகிறவன், ಪರಿಶುದ್ಧವಾಗಿರಲಿಕ್ಕೆ ಇಚ್ಛಿಸುವವನು, தேவனோடு வாழ விரும்புகிறவன், ದೇವರೊಟ್ಟಿಗೆ ಜೀವಿಸುವುದಕ್ಕೆ ಇಚ್ಛಿಸುವವನು, தேவனோடு சஞ்சரிக்க விரும்புகிறவன், ದೇವರೊಟ್ಟಿಗೆ ನಡೆಯುವುದಕ್ಕೆ ಇಚ್ಛಿಸುವವನು, தேவனுக்கு பிரியமில்லாத காரியங்களுக்கு தன்னை விலக்கி காத்துக்கொள்வான். ದೇವರಿಗೆ ಇಷ್ಟವಿಲ್ಲದ ಕಾರ್ಯದಿಂದ ತನ್ನನ್ನು ಬೇರ್ಪಡಿಸಿಕೊಳ್ಳುತ್ತಾನೆ. அதுதான் தேவன் பிசாசை பார்த்து சொல்லும்போது, ಅದನ್ನೇ ದೇವರು ಸೈತಾನ ನೋಡಿ ಹೇಳುವಾಗ, சாத்தானே, ಸೈತಾನನೇ, என் தாசனாகி யோபின் மேல் கண்ணு வைத்தாயோ, ನನ್ನ ದಾಸನಾದ ಯೋಬನನ್ನು ನೀನು ನೋಡಿದೆಯೋ? அவன் தேவனுக்கு பயந்தவனும், ಆತನು ದೇವರಿಗೆ ಭಯಪಟ್ಟವನು, தேவனுக்கு பயந்தவனும், ದೇವರಿಗೆ ಭಯಪಟ್ಟವನು,
ಅವನು ಸನ್ಮಾರ್ಗನು, ಆತನು ಸನ್ಮಾರ್ಗನು, ಉತ್ತಮನು, ಮತ್ತೆ ಭಕ್ತಿ ಉಳ್ಳವನು, அதாவது பாவங்களுக்கு பொல்லாத காரியங்களுக்கு தன்னை விலக்கி காத்துக்கொள்ளுகிறவனாக இருக்கின்றார். ಮತ್ತೆ ಕೆಟ್ಟತನವನ್ನು ನಿರಾಕರಿಸುವವನಾಗಿದ್ದಾನೆ. அதாவது பொல்லாதவர்களுக்கு பொல்லாத காரியங்களை விலக்கி காத்துக்கொள்ளுகிறவனாக இருந்தார். ಯೋಬನು ಕೆಟ್ಟತನಕ್ಕೆ ತನ್ನನ್ನು ನಿರಾಕರಿಸಿದವನಾಗಿ ಕಾಪಾಡಿಕೊಂಡನು. தேவ சித்தத்தின்படி மாத்திரம் செய்தால், ದೇವರ ಚಿತ್ತಕ್ಕೆ ಅನುಗುಣವಾಗಿ ನಡೆದರೆ பரலோகம் ஆவது நமக்காக திறக்கப்படும். ಪರಲೋಕ ನಮಗಾಗಿ ತೆರೆಯಲ್ಪಡುತ್ತದೆ. ಅದನ್ನು ಬಿಟ್ಟು அது கர்த்தருடைய சித்தம் செய்யாம ಕರ್ತನ ಚಿತ್ತ ಮಾಡದೆ நான் ரொம்ப நேரம் பிரசங்கம் பண்றேன். ನಾನು ತುಂಬಾ ಹೊತ್ತು ಪ್ರಸಂಗ ಮಾಡ್ತಾ நான் ಇದ್ದೀನಿ. டெய்லி ஒரு 4 பிரசங்கம் பண்றேன். ನಾನು ಪ್ರತಿದಿನ 4 ಪ್ರಸಂಗ ಮಾಡ್ತಾ ஓகே, ಇದ್ದೀನಿ. நான் தவறாம ஊழி செய்றேன். ನಾನು ತಪ್ಪದೆ ಸೇವೆ ಮಾಡ್ತಾ ಇದ್ದೀನಿ. மணிக்கணக்கா சேவை பண்றேன். ತಾಸು ಗಟ್ಟಲೆ ಪ್ರಾರ್ಥನೆ ಮಾಡ್ತಾ நான் ಇದ್ದೀನಿ. அது பண்றேன் இது பண்ண சொன்னா ನಾನು ಅದು ಇದು ಮಾಡ್ತೀನಿ ಅಂದ್ರೆ தேவன் சொல்றார், ದೇವರು ಹೇಳುತ್ತಾನೆ, அக்கிரம காரணே ಏ ದುಷ್ಟನೇ, என்னை விட்டு அகன்று போங்க. ನನ್ನನ್ನು ಬಿಟ್ಟು ತೊಲಗಿರಿ. நீங்கள் யார் என்று எனக்கு தெரியாது. ಯಾರೆಂದು ನಾನು ತಿಳಿಯಲು. என் வார்த்தையை கேட்டு அதுபடி நடக்காதவன் நீ பிரசங்கிக்க உனக்கு என்ன யோகித்து உண்டு, உனக்கு என்ன அதிகாரம் உண்டு? ನನ್ನ ವಾಕ್ಯವನ್ನು ಕೇಳಿ ಅದರ ಅನುಸಾರವಾಗಿ ನಡೆದುಕೊಳ್ಳುವವನು ನೀನು ಏನ್ ಪ್ರಸಂಗ ಮಾಡೋದು ನಿನಗೆ ಯಾವ ಅರ್ಹತೆ ಇದೆ? கடந்த வாரத்தில் நமக்கு அது சங்கீதத்தில் வாசித்தோம். ನೋಡಿ, ಕಳೆದ ವಾರದಲ್ಲಿ ಕೀರ್ತನೆಯಲ್ಲಿ ಓದಿದ್ದೇವೆ. அது துஷ்டன், அது துன்மார்க்கன் என் நியாயத்தை, என் வசனத்தை அவன் எடுத்து உரைக்கி அவனுக்கு என்ன நியாயம் உண்டு? ನೋಡಿ, ದುಷ್ಟನಿಗೆ ನನ್ನ ನಿಬಂಧನೆಗಳನ್ನು ಉಚ್ಚರಿಸುವುದಕ್ಕೆ ಯಾವ ಒಂದು ನ್ಯಾಯ ಉಂಟು? யார் துஷ்டனுக்கு? ಯಾರು ದುಷ್ಟರು? தேவனை வார்த்தையின்படி செய்யாதவன் எல்லாருமே துஷ்டன் தான். ನೋಡಿ, ದೇವರ ವಾಕ್ಯಕ್ಕೆ ಅನುಗುಣವಾಗಿ ಯಾರೆಲ್ಲ தேவனை வார்த்தை ನಡೆದುಕೊಳ್ಳುವುದಿಲ್ಲವೋ, கேட்கிறபடி செய்யாதவன் துஷ்டன். ದೇವರ ವಾಕ್ಯವನ್ನು ಕೇಳಿ ನಡೆದುಕೊಳ್ಳದೆ ಇರುವವನು ದುಷ್ಟನು. அவன் துன்மார்க்கன். ಆತನು அவனை பார்த்துதான் தேவன் சொல்லும்போது, ನೋಡಿ, ಅಂತ ನೋಡಿ ದೇವರು ಹೇಳುವಾಗ, அக்கிரமக்காரனே, ಏ ದುಷ್ಟನೇ, என்னை விட்டு அகன்று போங்க. ನನ್ನನ್ನು ಬಿಟ್ಟು ತೊಳಗು. நீ யார் என்று சொல்ல ನೀನು முடியாது. ಯಾರೆಂದು ನಾನು ತಿಳಿಯಲು. கடைசியாக தேவனுடைய பிள்ளைகளே, ಕೊನೆಯದಾಗಿ ದೇವರ ಮಕ್ಕಳೇ, தேவனால் சாட்சி தர வேண்டுமா? ದೇವರಿಂದ ಸಾಕ್ಷಿ ಹೊಂದಿಕೊಳ್ಳಬೇಕು. தேவ ராஜ்யத்திற்கு போக வேண்டுமா? ದೇವರ ರಾಜ್ಯದ ಒಳಗೆ ಪ್ರವೇಶಿಸಬೇಕು. ஸ்தேவான் தேவனுக்கு முன்பாக பிரியமாக இருந்தவனமாக, ಸ್ಟೆಫಾನನು ಯಾವ ರೀತಿಯಾಗಿ ದೇವರಿಗೆ ಇಷ್ಟವಾಗಿದ್ದನು. எத்தனை ಎಲ್ಲ தடைகளை உடைத்து, ಎಲ್ಲ ವಿಧ ಅಡ್ಡಗೋಡೆಗಳನ್ನು ಹೊರಹಾಕಿ, சக்திகளை முறியடித்து, ಎಲ್ಲ ವಿಧ ವಿರೋಧದ ಶಕ್ತಿಗಳನ್ನು ಮುರಿದಾಕಿ, தேவனுக்கு பிரியமாக இருந்தபடியா ದೇವರಿಗೆ ಇಷ್ಟವಾಗಿ ನಡೆದನು. அவன் மரிக்கும் போது ಆತನು ಸಾಯುವಾಗ நேசங்களா, ಏನ್ ನಡೆಯಿತು? வானம் திறக்கப்பட்டது. ನೋಡಿ, ಆಕಾಶ ತೆರೆಯಲ್ಪಟ್ಟಿತು. வானம் திறக்கப்பட்டது. ಆಕಾಶ ತೆರೆಯಲ್ಪಟ್ಟಿತು. வாசிக்கணும். கடைசியாக அப்போஸ்தலர் நடவடிக்கைகள் 7ஆம் அதிகாரம் 55, 56 வாசிக்கும் போது, ನೋಡಿ, ಕೊನೆಯದಾಗಿ ಅಪೊಸ್ತಲರು 7ನೇ ಅಧ್ಯಾಯ 55, 56 ನೋಡುವಾಗ ஸ்தேவான் சொல்கிறார், ಸ್ಟೆಫನನು ಹೇಳುತ್ತಾನೆ, தேவனுக்கு பிரியமாக நடந்தவன், ದೇವರಿಗೆ ಇಷ್ಟವಾಗಿ ನಡೆದವನು, தேவ சித்தத்தை செய்தவன், ದೇವರ ಚಿತ್ತವನ್ನು ಮಾಡಿದವನು. சொல்றாங்க, ಈಗ ಅವನು ಹೇಳುತ್ತಾನೆ, அவன் மரிக்கும் போது ಆತನು ಸಾಯುವಾಗ இதோ வானம் திறந்திருக்கிறதையும், ಈಗೋ ಆಕಾಶ ತೆರೆದಿರುವುದನ್ನು, தேவகுமாரன் பிதாவின் வலது பார்சல் இருக்கிறதையும் காண்கின்றேன். ಮತ್ತೆ ಮನುಷ್ಯ ಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡಿ, அவன் பரிசுத்த ஆவியினால் நிறைந்தவனாய், ಮತ್ತೆ ಆತನು ಪವಿತ್ರಾತ್ಮನ ಭರಿತನಾಗಿ வானத்தை அண்ணாந்து பார்த்து, ಆಕಾಶವನ್ನು ದೃಷ್ಟಿಸುವಾಗ தேவனுடைய மகிமையும் தேவனுடைய மகிமையையும் ದೇವರ ಒಂದು ಮಹಿಮೆಯನ್ನು, தேவனுடைய வலது பார்சல் இயேசு நிற்கிறதையும் கண்டு, ಮತ್ತೆ ದೇವರ ಬಲಗಡೆಯಲ್ಲಿ ಯೇಸು ನಿಂತಿರುವುದನ್ನು ಕಂಡು, இதோ வானங்கள் திறக்கிறதையும், ಇಗೋ ಆಕಾಶ ತೆರೆದಿರುವುದನ್ನು, மனுஷகுமாரன் தேவனுடைய வலது பார்சல் நிற்கிறதையும் காண்கின்றேன் என்றான். ಮನುಷ್ಯ ಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತಾನೆ. வலது பார்சல் உட்கார்ந்து கொண்டிருந்த இயேசு, ನೋಡಿ, ತಂದೆಯ ಬಲಭಾಗದಲ್ಲಿ ಕುಳಿತಿದ್ದ ಯೇಸು இப்போது இயேசு நின்று கொண்டிருக்கிறார்கள். ಈಗ ಯೇಸು ನಿಂತುಕೊಂಡಿದ್ದಾನೆ. காரணம் என்ன? ಇದಕ್ಕೆ ಕಾರಣ ಯಾರು? தேவனுடைய வார்த்தை கேட்டு, ದೇವರ ವಾಕ್ಯವನ್ನು ಕೇಳಿ, பிதாவின் சித்தத்தை செய்து, ತಂದೆಯ ಚಿತ್ತವನ್ನು ಮಾಡಿ, ரத்த சாட்சியாக மரிக்கின்ற ರಕ್ತ ಸಾಕ್ಷಿಯಾಗಿ ಸಾಯುವವನು, நம்முடைய தாசனை ஆவது வெல்கம் பரலோகத்திற்கு வெல்கம் படும்படியாக ಸೇವಕರನ್ನ ಪರಲೋಕದಲ್ಲಿ ಸ್ವಾಗತಿಸಿಕೊಳ್ಳುವುದಕ್ಕೆ இயேசு நின்று அவனை அழைக்கின்றார். ಯೇಸು ಆತನನ್ನು ನಿಂತು ಕರೆಯುತ್ತಾನೆ. இதோ வானம் திறக்கப்படுகிறது. ಇದೋ ಆಕಾಶ ತೆರೆಯಲ್ಪಟ್ಟಿವೆ. தேவ சித்தத்தை செய்கின்ற தேவனுடைய பிள்ளைகளுக்கு, ದೇವರ ಚಿತ್ತವನ್ನು ಮಾಡುವ ದೇವರ ಮಕ್ಕಳು, வானம் திறக்கப்படும். ಆಕಾಶ ತೆರೆಯಲ್ಪಡುತ್ತವೆ. இயேசு கிறிஸ்து நின்று ಯೇಸು ಸ್ವಾಮಿ ನಿಂತುಕೊಂಡು உங்களை பரலோகத்திற்கு நம்மை பரலோகத்திற்கு நமக்கு அது வெல்கம் பண்ணுவாங்க. ನಮ್ಮನ್ನ ಪರಲೋಕದ ಒಳಗೆ ಸ್ವಾಗತಿಸಿಕೊಳ್ಳುತ್ತಾನೆ. இந்த பாக்கியம் வேணுமா? ஸ்தேவானை போல தேவ சித்தத்தை செய்வோம். ನೋಡಿ, ಸ್ಟೆಫನನ ಹಾಗೆ ದೇವರ ಚಿತ್ತವನ್ನು ಮಾಡೋಣ. தேவனால் மகிமைப்படுத்தப்படுவோம். ದೇವರಿಂದ ಮಹಿಮೆ ಹೊಂದಿಕೊಳ್ಳುತ್ತೇವೆ. தேவ ராஜ்யத்திலே, ದೇವರ ರಾಜ್ಯದ ಒಳಗೆ சதா காலமும் ಸದಾಕಾಲ மகிமையிலே ಮಹಿಮೆಯ ಒಳಗೆ அவரோடு வாழ ಆತನ ಜೊತೆಯಲ್ಲಿ ಬದುಕೋದಕ್ಕೆ நம்மை அர்ப்பணிப்போம். ನಮ್ಮನ್ನು ಸಮರ್ಪಿಸೋಣ. தேவ சித்தத்தை செய்வோம். ದೇವರ ಚಿತ್ತವನ್ನೇ ಮಾಡೋಣ. இது கடைசி நாட்கள். ಇದು ಕೊನೆಯ ದಿವಸಗಳು. சாக்கு போக்கு சொல்லிக்கொண்டு ಕುಂಟು ನೆಪಗಳನ್ನು ಹೇಳಿಕೊಂಡು தேவனுக்கு பிரியமில்லாத காரியத்தில்
நடக்கக்கூடாது. ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳಲ್ಲಿ ನಡೆಯಬಾರದು. தேவனுக்கு பிரியமில்லாத காரியங்களை செய்யக்கூடாது. ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ಮಾಡಬಾರದು. Let's strive our best to do what the Lord is expecting us to do. ಸಾಧ್ಯವಾದಷ್ಟು ದೇವರು ನಮ್ಮಿಂದ ಎದುರು ನೋಡುವುದನ್ನೇ ಮಾಡೋಣ. ಅದು செய்வோம். ಮಾಡೋಣ. தேவனால் கனப்படுத்தப்படுவோம். ದೇವರಿಂದ ಘನವನ್ನು ಹೊಂದಿಕೊಳ್ಳುತ್ತೇವೆ. தேவன் தாமே யாவரை ஆசீர்வதிப்பாராக. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ஜெபம் செய்வோம். ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಸುಂದರವಾದ ಅಪ್ಪ ಈ ಒಂದು ಆರಾಧನೆಗಾಗಿ ಜೀವವುಳ್ಳ ನಮ್ಮನ್ನ ಉಜ್ಜೀವಿಸುವ, ನಮ್ಮನ್ನು ಇನ್ನೂ ನಿನ್ನ ವಾಕ್ಯದಲ್ಲಿ ನಮ್ಮನ್ನ ಬಲಪಡಿಸುತ್ತಾ ಇರುವುದಕ್ಕಾಗಿ ಸ್ತೋತ್ರ 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 ಸ್ವಾಮಿ. ಅಪ್ಪ ಈ ಒಂದು ದಿವಸಗಳಲ್ಲಿ ಸ್ವಾಮಿ ನಾವು ನಿಮ್ಮ ಚಿತ್ತಗಳನ್ನು ತಿಳಿದುಕೊಂಡವರಾಗಿ ಸ್ವಾಮಿ ಎಲ್ಲಾದರಲ್ಲಿ ಸ್ವಾಮಿ ಶಾಂತರಾಗಿ ಸಂತೋಷವಾಗಿ ನಡೆದುಕೊಂಡು ಸ್ವಾಮಿ ಸ್ಟೆಫನನ ಹಾಗೆ ಸ್ವಾಮಿ ಅಪ್ಪ ನಿನ್ನ ಪರಲೋಕ ರಾಜ್ಯದಲ್ಲಿ ಸ್ವಾಮಿ ನಾವು ಪ್ರವೇಶಿಸಲಿಕ್ಕೆ ಸ್ವಾಮಿ ನಮಗೆ ಆ ಒಂದು ಬಲ, ಶಕ್ತಿ, ವಿಶ್ವಾಸವನ್ನು ದಯಪಾಲಿಸು ಸ್ವಾಮಿ. ಈ ಒಂದು ಅದ್ಭುತವಲ್ಲ ಅಪ್ಪ ಸಂದೇಶವನ್ನು ಕೇಳುತ್ತಿದ್ದ ಒಂದೊಂದು ಕುಟುಂಬಗಳನ್ನ, ಒಂದೊಂದು ವಿಶ್ವಾಸಿಗಳನ್ನ, ಪ್ರತಿಯೊಬ್ಬರನ್ನ ಸ್ವಾಮಿ ನೀನೇ ಉಜ್ಜೀವಿಸುವಂತೆ, ಧೈರ್ಯ ಪಡಿಸುವಂತೆ, ಅಳಿದು ಹೋಗುವ ಲೋಕದ ಕಡೆಗೆ ಮನಸ್ಸು ಹೋಗದಂತೆ, ಗರ್ವದ ಕಡೆಗೆ, ಹೆಮ್ಮೆಯ ಕಡೆಗೆ, ಪಾಪದ ಕಡೆಗೆ, ಇಚ್ಛೆಯ ಕಡೆಗೆ ಮನಸ್ಸು ಹೋಗದಂತೆ ಸ್ವಾಮಿ. ಓ ನನಗಾಗಿ ಪರಲೋಕ ಸೃಷ್ಟಿಸಲ್ಪಟ್ಟಿದೆ, ಅದಕ್ಕಾಗಿ ನಾನು ಸಿದ್ಧನಾಗಬೇಕು, ದೇವರ ಚಿತ್ತವನ್ನು ತಿಳಿದು ನಡೆದುಕೊಳ್ಳಬೇಕೆಂದು ಪ್ರತಿಯೊಬ್ಬರಲ್ಲಿ ಸ್ವಾಮಿ ಆ ಒಂದು ಪ್ರೇರೇಪಣೆಯನ್ನು ದಯಪಾಲಿಸುವುದಕ್ಕಾಗಿ ನಿನಗೆ ಸ್ತೋತ್ರ 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 ಸ್ವಾಮಿ. ಈ ವಾಕ್ಯವನ್ನು ಕೇಳುತ್ತಾ ಇರುವ ಪ್ರತಿಯೊಬ್ಬರನ್ನ ಆಶೀರ್ವದಿಸು, ಅವರ ಕಣ್ಣೀರನ್ನ ಹೊರಸು, ಅವರ ಕುಟುಂಬದ ಅಗತ್ಯಗಳನ್ನ ಪೂರೈಸು. ಯಾರಾದರೂ ವ್ಯಾಧಿಯಲ್ಲಿ ಬಳಲುತ್ತಾ ಇರುವುದಾದರೆ ಈಗಲೇ ಯೇಸು ಕ್ರಿಸ್ತನ ಬಾಸುಂಡೆಯಿಂದ ಸ್ವಾಮಿ ಅವರನ್ನ ಗುಣಪಡಿಸಿ, ಅವರನ್ನ ಸಂತೈಸಿ, ಅವರನ್ನ ಧೈರ್ಯಪಡಿಸಿ. ತಂದೆ ತಾಯಿ ನಿನ್ನನ್ನ ಕೈ ಬಿಟ್ಟರು ಸಹ ನಾನು ನಿನ್ನನ್ನ ಸೇರಿಸಿಕೊಳ್ಳುತ್ತೇನೆ ವಾಕ್ಯದ ಅನುಗುಣವಾಗಿ ಸ್ವಾಮಿ. ಅಪ್ಪ ನಾನು ನಿಮ್ಮನ್ನು ಎಂದಿಗೂ ಅನಾಥರಾಗಿ ಬಿಡುವುದಿಲ್ಲ ಎಂದು ವಾಕ್ಯಕ್ಕೆ ಅನುಗುಣವಾಗಿ ಪ್ರತಿಯೊಬ್ಬರಿಗೆ ಒಳ್ಳೆ ಆಶ್ರಯವಾಗಿ ಗುರಾಣಿಯಾಗಿದ್ದು ನಡೆಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಸಕಲ ಸ್ತುತಿಗಾನವಾಗಿ ಒಬ್ಬರಿಗೆ ಸಲ್ಲಿಸಿ ಉನ್ನತವಾದ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಒಳ್ಳೆಯ ತಂದೆಯೇ, ஆமென். நம்முடைய ஆண்டவராகிய இயேசு கிறிஸ்துவின் கிருபையும் பிதாவாகிய தேவனுடைய அன்பும் பரிசுத்த ஆவியுடைய ஐக்கியமும் சமாதானமும் சந்தோஷமும் நம் அனைவரோடும் விசேஷமாக எல்லா பரிசுத்தவான்களோடும் இன்றும் என்றும் சதாக்களில் இருப்பதாக. ஆமென். God bless you.